ವೃತ್ತಿಯ ವಿಷಯಕ್ಕೆ ಬಂದ್ಮೇಲೆ 97ರಲ್ಲಿ ಡಿಗ್ರಿ ಮುಗಿಸಿದ ಮೇಲೆ ಮತ್ತು 2 ವರ್ಷ ಚಾಮರಾಜನಗರ ಆಯುರ್ವೇದ ಆಸ್ಪತ್ರೆಯಲ್ಲಿ ಸಾಕಷ್ಟು ಒಂದು ಸಂಪೂರ್ಣವಾಗಿ ಆಯುರ್ವೇದ ವೃತ್ತಿಯಲ್ಲಿ ತೊಡಗಿಕೊಂಡು ಆ ವೇಳೆಗೆ ಟೀಚಿಂಗಿಗೆ ಬಂದೆ. ಅಲ್ಲಿಂದೆಲ್ಲ ಇಟ್ಟಿದೆ ವೆರಿ ಸ್ಮೂತ್ ಸೇಲಿಂಗ್. ಟೀಚಿಂಗಿಗೆ ಬಂದ ಮೇಲೆ ಬೇರೆ ಬೇರೆ ಹಂತವಾಗಿ ಬೆಳಿಲಿಕ್ಕೆ ಅವಕಾಶಗಳು ದೊರೆಯಿತು. ನನ್ನ ಅದೃಷ್ಟವೋ ದುರದೃಷ್ಟವೋ ಟೀಚಿಂಗಿಗೆ ಬಂದ ತಕ್ಷಣ ನಾನು ಮೊದಲು ಪಾಠ ಮಾಡಿದ್ದು ಪದಾರ್ಥ ವಿಜ್ಞಾನ. ನನ್ನ ಹಳೆಯ ವಿದ್ಯಾರ್ಥಿಗಳು ಇನ್ನೂ ನನ್ನ ಪದಾರ್ಥ ವಿಜ್ಞಾನದ ಟೀಚರು ಅಂತ ಜ್ಞಾಪಿಸ್ಕೋತಾರೆ. ಒಂದು ಕಾಲ ಚಿಕಿತ್ಸಾ ಪೋಸ್ಟ್ ಗ್ರಾಜುಯೇಟ್ ಅಂಡ್ ಆಲ್ರೆಡಿ ಹ್ಯಾಡ್ ಎಕ್ಸ್ಪರ್ಟೈಸ್ ಇನ್ ಮಾನಸ ರೋಗ. ಪದಾರ್ಥ ವಿಜ್ಞಾನ ಪಾಠ ಮಾಡಿದೆ. ಸೊ ಆ ಕಾಲದಲ್ಲಿ ನನಗೆ ದರ್ಶನಗಳನ್ನು ಮತ್ತೆ ತಳಸ್ಪರ್ಶಿಯಾಗಿ ಸಾಂಖ್ಯ ಯೋಗ ಎಲ್ಲ ಓದುವಂಥ ಒಂದು ಅದ್ಭುತವಾದ ಅವಕಾಶ ಸಿಕ್ತು. ಅದರಿಂದ ಟೀಚಿಂಗಿಗೆ ಮಾತ್ರ ಅಲ್ಲ, ಬದುಕಿನ ದೃಷ್ಟಿಕೋನ ಕೂಡ ತುಂಬ ಬದಲಾಗೋಯ್ತು. ಚೇಂಜ್ ಮೈ ಪರ್ಸೆಪ್ಷನ್ ಆಫ್ ಲೈಫ್. ಸೊ ಆಮೇಲೆ ಚರಕ ಸಂಹಿತಾ ಪಾಠ ಮಾಡಿದೆ. ಆಮೇಲೆ ನನ್ನ ಒರಿಜಿನಲ್ ಕಾಯ ಚಿಕಿತ್ಸಾ ವಿಷಯವನ್ನು ಬೋಧಿಸಲಿಕ್ಕೆ ಶುರು ಮಾಡಿದೆ. ಆಮೇಲೆ ಸ್ನಾತಕೋತ್ತರ ಬಂದರೆ ಬಹುಶಃ ನಿಮ್ಮ ಬ್ಯಾಚ್ಗಳು ಬರುವ ಕಾಲಕ್ಕೆ ನಾನಾಗಲೇ ಸಂಪೂರ್ಣವಾಗಿ ಪಿ ಜಿನಲ್ಲಿ ಎಂಗೇಜ್ ಆಗಿಬಿಟ್ಟಿದ್ದೆ. ಹಾಗಾಗಿ ಕ್ಲಾಸ್ಗಳನ್ನು ಮಾಡೋಕ್ಕಾಗಲಿಲ್ಲ. ಸೊ ನೀವಾಗಲೇ ಹೇಳಿದಾಗೆ 22ರಲ್ಲಿ ರಿಟೈರ್ಡ್ ಆದೆ. ಈ ಮಧ್ಯ ಬಹಳ ಅನಿರೀಕ್ಷಿತವಾಗಿ ಯೂನಿವರ್ಸಿಟಿ ನನ್ನನ್ನು ಗುರುತಿಸಿ ಒಂದಷ್ಟು ಜವಾಬ್ದಾರಿಗಳನ್ನು ಕೊಡ್ತು. ಸೊ ಅಲ್ಲಿ ಕೂಡ ಅದು ತುಂಬ ಕಲೀಲಿಕ್ಕೆ ತುಂಬ ಒಳ್ಳೆಯ ಅವಕಾಶ ಆಯಿತು ನನಗೆ. ವಿಶೇಷವಾಗಿ ರಿಸರ್ಚ್ ಬಗ್ಗೆ, ಸಂಶೋಧನೆಯ ಕ್ಷೇತ್ರದಲ್ಲಿ ಬೇರೆ ಬೇರೆಯ ಆಯುರ್ವೇದ ಹೊರತುಪಡಿಸಿ ಫಾರ್ಮಸಿ ಇರ್ಬೋದು ಅಥವಾ ಮಾಡರ್ನ್ ಡಾಕ್ಟರ್ಸ್ ಇರ್ಬೋದು, ಬೇರೆ ಬೇರೆಯವ್ರ ಜೊತೆ ಒಂದು ಇಂಟ್ರ್ಯಾಕ್ಷನ್ ಮಾಡಲಿಕ್ಕೆ, ರಿಸರ್ಚ್ ಪ್ರೋಟೋಕಾಲ್ಗಳನ್ನು ನೋಡಲಿಕ್ಕೆ, ಈ ಥರದ್ದೆಲ್ಲ ಭಾಳ ಒಳ್ಳೆಯ ಅವಕಾಶ ದೊರಕಿತು. ಆ ವೇಳೆಗೆ ನಾನು 98-99ರಲ್ಲಿ ನನ್ನ ಖಾಸಗಿ ವೃತ್ತಿ ಅದನ್ನು ಶುರು ಮಾಡಿದ್ದೆ. 2005ರಲ್ಲಿ ಅಮೃತ ಆಯುರ್ವೇದಾಲಯ ಅನ್ನೋ ಒಂದು ಪಂಚಕರ್ಮ ಸಹಿತವಾದ ಒಂದು ಸೆಂಟ್ರನ್ನು ಶುರು ಮಾಡಿದೆ. ಇವತ್ತಿಗೆ ಈ ಅಕ್ಟೋಬರ್ ನವಂಬರ್ಗೆ ಅದಕ್ಕೆ 2 ದಶಕ ಆಗುತ್ತೆ. ಸೊ ಕಳೆದ 6 ವರ್ಷದಿಂದ ಅದನ್ನು ಇಲ್ಲ ನಂದು ಒಂದು ಪ್ರೈವೇಟ್ ಪ್ಲೇಸಲ್ಲಿ ಇದನ್ನು ನಮ್ಮದೇ ಒಂದು ಜಾಗದಲ್ಲಿ ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ವಿ. ಮೈಸೂರಿನಲ್ಲಿ ಆ ಸಂಸ್ಥೆಗೆ ಒಂದು ಗೌರವ, ಒಳ್ಳೆಯ ಹೆಸರು ಇದೆ, ತೃಪ್ತಿ ಇದೆ. ಇದು ನಾನು ಕ್ರಮಿಸಿದಂಥ ಒಂದು ಹಾದಿ. ಅಂದ್ರೆ ಸರ್, ನನಗೆ ತುಂಬಾ ಕೆಲಸ ಕಡಿಮೆ ಮಾಡ್ಬಿಟ್ರಿ. ಅಂದ್ರೆ ನಾನು ಕೇಳಿದ್ದು ಆ ಪ್ರಶ್ನೆ ಕೇವಲ ನೀವು ಆಯುರ್ವೇದ ವೈದ್ಯಕೀಯ ಶಾಸ್ತ್ರಕ್ಕೆ ಪರಿಚಯಿಸಿಕೊಂಡ ಬಗೆ ಹೇಗೆ, ಅದು ಯಾಕೆ ಅನ್ನೋ ಪ್ರಶ್ನೆಗೆ ನೀವು ಕ್ರಮಿಸಿದ ಒಟ್ಟು ದಾರಿಯನ್ನ ವೈಯಕ್ತಿಕವಾಗಿ, ಸಾಹಿತ್ಯಿಕವಾಗಿ, ವೃತ್ತಿ ಬದುಕಿನಲ್ಲಿ ಹೇಗೆ ನೀವು ಬೆಳವಣಿಗೆ ಹೊಂದ್ರಿ, ವಿಕಾಸ ಹೇಗಾಯ್ತು, ರೂಪಾಂತರ ಹೇಗಾಯ್ತು, ಎಲ್ಲ ವಿಷಯಗಳನ್ನ ಸುವಿಸ್ತಾರವಾಗಿ ಬಹಳ ಅಚ್ಚುಕಟ್ಟಾಗಿ ವ್ಯಕ್ತಪಡಿಸಿದ್ರಿ. ಜೊತೆಗೆ ನನಗೆ ಹೇಳಬೇಕು ಅನ್ಸಿದ್ದು ಏನಪ್ಪಾ ಅಂತಂದ್ರೆ, ನೀವು ಆ ವೃತ್ತಿ ಬದುಕಿಗೆ ಅಂದ್ರೆ ವೈದ್ಯಕೀಯ ಶಾಸ್ತ್ರಕ್ಕೆ ನೀವು ಜಾಯ್ನ್ ಆಗಬೇಕಾದಾಗಿನ ಗೊಂದಲ ಆಗಿರ್ಬೋದು, ಅಥವಾ ನೀವು ಇನಿಷಿಯಲ್ ಡೇಸ್ ಆಫ್ ಪ್ರಾಕ್ಟೀಸ್ ನಲ್ಲಿ ಪಟ್ಟಂತಹ ಒಂದು ಗೊಂದಲ ಅಥವಾ ಸಂಕಷ್ಟಗಳಾಗ್ಬೋದು, ಇವತ್ತಿಗೂ ಅದೇನು ತುಂಬಾ ಹೊರತಾಗಿಲ್ಲ. ಅಂದ್ರೆ ಇವತ್ತು ನಾವು ಬಂದು ಜಾಯ್ನ್ ಆಗ್ಬೇಕಾದ್ರೂ ನಮ್ಗೆ ಆಯುರ್ವೇದ ಬಗ್ಗೆ ವಿಶೇಷವಾದ ಅರಿವು ಆಗ್ಲಿ, ಒಲವಾಗ್ಲಿ ಏನೂ ಇರಲಿಲ್ಲ, ಅರಿವೇ ಇರಲಿಲ್ಲ. ಅಂಡ್ ಪ್ರಾಕ್ಟೀಸ್ ಬಂದಾಗಲೂ ಇವತ್ತಿಗೂ ಅದೇ ತರಹದ ಗೊಂದಲಗಳು ಇವತ್ತಿಗೂ ಕ್ರಿಯೇಟ್ ಆಗ್ತಿದೆ ಅನ್ನೋದು ವಾಸ್ತವಿಕ. ಆ ಪ್ರಶ್ನೆ ಒಂದು. ಅಂಡ್ ಇನ್ನೊಂದು, ನಿಮ್ಮ ಸಾಹಿತ್ಯಿಕವಾಗಿ ನಿಮ್ಮ ಬೆಳವಣಿಗೆ ಏನಿದೆ ಅಥವಾ ಅದರ ಒಳನೋಟಗಳೇನಿದೆ, ಕೇವಲ ಪದ್ಯದಲ್ಲೇ ಅಂದ್ರೆ ಒಂದು ಆಸ್ಪತ್ರೆ ದೃಷ್ಟಿಕೋನ ಆಗಿರ್ಬೋದು, ಅಲ್ಲಿನ ಜನರ ರೋಗಿಗಳ ದೃಷ್ಟಿಕೋನ ಆಗಿರ್ಬೋದು, ಆಮೇಲೆ ಅವತ್ತಿನ ಕಾಲಘಟ್ಟಕ್ಕೆ ಆ ವೈದ್ಯ ಎಲ್ಲವೂ ಆಗಿದ್ದ, ಆ ಹಳ್ಳಿಗೆ ಎಲ್ಲವೂ ಆಗಿದ್ದ. ಅವನೊಬ್ಬ ವೈದ್ಯ ಅಷ್ಟೇ ಆಗಿರ್ಲಿಲ್ಲ, ಒಬ್ಬ ಪಂಚಾಯತಿ ಹೇಳೋನಾಗಿರ್ಬೋದು, ವೈದ್ಯ, ರಾಜ, ಜಗಳ ಬಿಡಿಸಿದೀವಿ ನಾವು. ಹಾಗೆ ಒಂದು ಹಳ್ಳಿಯ ಒಂದು ಮುಖ್ಯ ಪಾತ್ರವನ್ನು ನೀವು ವಹಿಸಿದ್ದು, ಎಲ್ಲ ಕಟ್ಕೊಟ್ರಿ. ತುಂಬಾ ಧನ್ಯವಾದಗಳು ಸರ್ ಈ ಪ್ರಶ್ನೆಗೆ ಅಷ್ಟು ಅಚ್ಚುಕಟ್ಟಾಗಿ ಉತ್ತರ ಕೊಟ್ಟಿದ್ದಕ್ಕೆ. ಮುಂದಿನ ಪ್ರಶ್ನೆ ಒಂದಷ್ಟು ಹೇಳಿದ್ರಿ ಸರ್, ಸೂಕ್ಷ್ಮ ಬಿಟ್ಕೊಟ್ರಿ. ಅಂಡ್ ಇದನ್ನ ನಾನು ಹೇಳಲೇಬೇಕು, ನಾನು ನಿಮ್ಮ ಪರಿಚಯವನ್ನ ಮಾಡಿಕೊಡ್ಬೇಕಾದಾಗ ಒಂದಷ್ಟು ವಿಷಯಗಳನ್ನ ಹೇಳಿದೆ. ಆದ್ರೆ ಸರ್ರು ತಾವು ಪರಿಚಯ ಮಾಡ್ಕೊಳ್ಳೋ ಬಗ್ಗೆ ಏನಂದ್ರೆ, ನಾನು ಎಲ್ಲದಕ್ಕಿಂತ ಮೀರಿ ನಾನೊಬ್ಬ ಸೂಕ್ಷ್ಮ ಸಂವೇದನಾಶೀಲ ಜೀವಿ ಅಂತ. ಸೊ ಅದು ಎಲ್ಲದರಲ್ಲೂ ವ್ಯಕ್ತವಾಗುತ್ತೆ. ಅವ್ರು ಹೇಳ್ಬೇಕಾದಾಗ
ಅಲ್ಲಿ ಎಲ್ಲೋ ಒಂದ್ 2 ವರ್ಷ ಕೆಲಸ ಮಾಡ್ಬೇಕಾದಾಗ್ಲೂ ಅವ್ರನ್ನ ಇಂಟ್ರಸ್ಪೆಕ್ಷನ್ ಮಾಡ್ಕೊಂಡೆ, ನಾನು ಹೇಗೆ ಬೆಳೀತಾ ಹೋದೆ, ಇಲ್ಲಿ ಆ 3 ವರ್ಷನ ಛಲದ ರೀತಿ ಯಾಕೆ ನಾನು ಆ ತಳಸ್ಪರ್ಶಿ ಅಧ್ಯಯನ ಯಾಕೆ ಸಾಧ್ಯ ಆಯ್ತು ಅಂದ್ರೆ ಅವರಲ್ಲೊಬ್ಬ ಆ ಸೂಕ್ಷ್ಮ ಸಂವೇದನಶೀಲ ವ್ಯಕ್ತಿ ಇದ್ದ ಕಾರಣ. ಸೊ ಆ ನಿಟ್ಟಿನಲ್ಲಿ ನಿಮ್ಮ ವ್ಯಕ್ತಿತ್ವ ನಿರ್ಮಾಣಕ್ಕೆ ಈ ಭಾಷೆಗಳ ಬಗ್ಗೆ, ಒಲವಿನ ಬಗ್ಗೆ, ಸಾಹಿತ್ಯದ ಆಸಕ್ತಿ ಬಗ್ಗೆ, ಈ ಬದುಕನ್ನು ನೋಡುವ ಬಗ್ಗೆ ಒಟ್ಟಾರೆ ಎಲ್ಲಿ ಆ ತಿರುವುಗಳ ಬಗ್ಗೆ ಹಂಚ್ಕೊಳ್ಳೋದಾದ್ರೆ ನಿಮ್ಮ ಬಾಲ್ಯದಲ್ಲಿ ಏನಾದ್ರು ಇದೆಯಾ, ಅಥವಾ ಹೇಗೆ ಸಾಧ್ಯ ಆಯ್ತು ಸರ್? ಬಹುಶಃ ಇದು ಒಂದು ಸಂಗತಿ ಅಂತಲ್ಲ, ಎಲ್ಲಕ್ಕಿಂತ ದೊಡ್ಡದು ಚಿಕ್ಕ ವಯಸ್ಸಿನ ಸಂಸ್ಕಾರ ಅಂತ ನಾನು ಭಾವಿಸ್ತೀನಿ. ಚಿಕ್ಕ ವಯಸ್ಸಿನಲ್ಲಿ ಈ ತಲೆಮಾರಿನಲ್ಲಿ ಇಲ್ಲ. ನಮಗೆಲ್ಲ ಸಂಜೆ ಆದ ತಕ್ಷಣ ಕೈಕಾಲು ಮುಖ ತೊಳೆದು ಕುಡಿಸ್ಕೊಂಡು ಈ ಕಡೆ ರನ್ನನ್ ಮಾರ್ಟಿನ್ ಗ್ರಾಮರ್ ಓದಿಸೋರು. ಮತ್ತೆ ನಮ್ಮ ತಾತ ಗಮಕಿ ಆಗಿದ್ರು. ಸೊ ಕುಮಾರವ್ಯಾಸ ಕೇಳಿದಿರಾ? ಸೊ ಕರ್ನಾಟಕ ಕಥಾಮಂಜರಿಯನ್ನ ದಿನ ಪಠನ ಮಾಡ್ತಾ ಇದ್ರು, ನಮ್ ಕೆಲವು ಮಾಡಿಸ್ತಾ ಇದ್ರು. ಸೊ ಇವತ್ತು ನನ್ನ ಭಾಷೆ ಏನಾದ್ರೂ ಬಹಳ ಗಟ್ಟಿಯಾಗಿದೆ ಅಂತಂದ್ರೆ ಬಹುಶಃ ಅಲ್ಲಿ ಶುರುವಾಯ್ತು ಅಂತ ಅನ್ಸುತ್ತೆ. ಹಾಗೆ ಭಾಷೆಯ ಬಗ್ಗೆ ಎಲ್ರಿಗೂ ಒಂದೊಂದು ವಿಷಯದಲ್ಲಿ ವಿಶೇಷವಾದ ಆಸಕ್ತಿ ಇರುತ್ತಲ್ವಾ. ಕೆಲವ್ರು ತಿಂಡಿ ಬಗ್ಗೆ ಇರುತ್ತೆ, ಇನ್ನೊಬ್ಬರಿಗೆ ಡ್ಯಾನ್ಸ್ ಬಗ್ಗೆ ಇರುತ್ತೆ. ನನಗೆ ಭಾಷೆ ಅಂತ ಅನ್ನುವಂಥದ್ದು ಮೊದಲಿಂದಲೂ ಬಹಳ ಒಂದು ಫ್ಯಾಸಿನೇಟ್ ಮಾಡುವಂತ ಸಂಗತಿ, ಬೇಗ ಗ್ರಹಿಸುವಂತ. ಈಗ ಯಾವುದು ಗೊತ್ತಿಲ್ಲದೆ ಇರೋ ನಾಡಿನಲ್ಲಿ ನನ್ನನ್ನು 1 ತಿಂಗಳು ಬಿಟ್ಟರು ಬೇಕಾದ್ರೆ ಆ ಭಾಷೆ ಕಲಿಬಲ್ಲೆ. ದಟ್ ಇಸ್ ಅ ಸ್ಪೆಷಲ್ ಸ್ಕಿಲ್. ಅದು ಹಾಗಾಗಿ ಅದು ಆ ಪ್ರೀತಿ ಬೆಳೀತಾ ಹೋಯ್ತು. ಬಹುಶಃ ಅದು ಸಂಸ್ಕಾರದ ಜೊತೆಗೆ ಬಹಳ ಮುಖ್ಯ ಆಗಿದ್ದು ಅಂತಂದ್ರೆ ಐ ಆಮ್ ಎ ವೊರೇಷಿಯಸ್ ರೀಡರ್. ನಾನು ನನ್ನ ಕ್ಲಾಸ್ಗಳಲ್ಲೂ ಕೂಡ ಅದೇ ಹೇಳ್ತಾ ಇದ್ದೆ, ಹೆಂಗೆ ಓದಬೇಕು ವ್ಯಕ್ತ ಮಾಡ್ಕೊಂಡಿದ್ರಿ ಸರ್. ಆ ಕವನದಲ್ಲೂ ಓದಿನ ಕಡೆ ಹಿಂಜರಿಕೆ ಆಗಿದೆ ಅಂದ್ರೆ ಅದು ಹಿಂದೆ ಹೋಗಿದೆ ಅಂತ ಇದ್ದೇ ಇದ್ದು ಅಂತ. ಅದು ಒಲವು ಇದ್ದೇ ಇತ್ತು, ಈಗಲೂ ಇದೆ. ನಾನು ಬರೆದದ್ದು ಕಡಿಮೆ, ಓದಿದ್ದು ಬಹಳ ಜಾಸ್ತಿ. ನಿಮ್ಗೆ ಆಸಕ್ತಿ ಇದ್ರೆ ನಂತರ ನಾನು ಲೈಬ್ರರಿಗೆ ಹೋಗಿ ನೋಡ್ಬೋದು. 1900ರಲ್ಲಿ ಪಬ್ಲಿಷ್ ಆದ ಪುಸ್ತಕ, ಇಂಗ್ಲಿಷ್ ಕ್ಲಾಸಿಕಲ್ ಸೀರೀಸ್ ಪೂರ್ತಿ ನನ್ನ ಹತ್ರ ಇದೆ. ಅಲ್ಲಿಂದ ಹಿಡಿದು ಕುವೆಂಪು ಅವರ ಸಮಗ್ರ ಬರಹಗಳಿರ್ಬೋದು, ಪುತಿನ ಬರಹಗಳಿರ್ಬೋದು. ಸೊ ಎಲ್ಲ ತಲೆಮಾರಿನ ಒಂದು ಸಾಹಿತ್ಯವನ್ನ ಓದಿದ್ ಮಾತ್ರ ಅಲ್ಲ, ನನ್ನ ಜೀವನ ಅತ್ಯಂತ ದೊಡ್ಡ ಅದೃಷ್ಟ ಅಥವಾ ಭಾಗ್ಯ ಅಂದ್ರೆ ತುಂಬಾ ದೊಡ್ಡ ಜೀವಿಗಳ ಜೊತೆ ಒಡನಾಡುವಂತ ಒಂದು ಅವಕಾಶ ನನಗೆ ಗೊತ್ತು. ನೀವು ಇವತ್ತು ಯಾರ ಹೆಸರುಗಳನ್ನ ಕೇವಲ ಹೆಸರುಗಳಾಗಿ ಕೇಳಿರ್ತೀರ. ಕುವೆಂಪು ಅವ್ರನ್ನ ವೈಯಕ್ತಿಕವಾಗಿ ಭೇಟಿ ಮಾಡಿ ಅವ್ರ ಜೊತೆ ಅವ್ರ ಆಶೀರ್ವಾದ ತಗೊಂಡಿದ್ದೀನಿ. ಪೂತಿನ ಅವ್ರ ಜೊತೆ ಒಂದು ಅರ್ಧ ದಿವಸ ಒಡನಾಡಿದ್ದೀನಿ. ನನ್ನ ಸ್ನೇಹಿತರು ಅವ್ರನ್ನ ಇಂಟರ್ವ್ಯೂ ಮಾಡಿದಾಗ ಅವ್ರ ಜೊತೆ ಹೋಗಿ ಇಂಟರ್ವ್ಯೂನಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿ ಐ ಹ್ಯಾಡ್ ಎ ಗುಡ್ ವಾಟ್ ಯು ಕಾಲ್ ರಿಲೇಷನ್ ಅಂಡ್ ಸಂಪರ್ಕ. ಲಂಕೇಶ್ವರ್ ಜೊತೆ ಬಹಳ ಸಂಪರ್ಕ ಇತ್ತು. ತಾಸು ಶಾಮರಾಯರನ್ನು ಕೇಳಿದ್ದೀರಾ? ಹೌದು ಸರ್. ತಾಸು ಶಾಮರಾಯ, ಚದುರಂಗ, ತರಾಸು, ಹೊಸ ತಲೆ. ಇದು ನಾನು ಬರೀ ಯಾರು ಈಗ ಬದುಕಿಲ್ಲ ಅವ್ರ ಹೆಸರು ಮಾತ್ರ ಹೇಳ್ತಾ ಇದ್ದೀನಿ. ಇಲ್ಲಿ ಇವತ್ತಿಗಂತೂ ಈಗಿನ ತಲೆಮಾರು ಅವ್ರಿಗೆ ಮುಜುಗರ ಆಗೋದು ಬೇಡ ಅನ್ನೋ ಕಾರಣಕ್ಕೆ ಅವ್ರ ಹೆಸರುಗಳನ್ನ ಹೇಳ್ತಾ ಇಲ್ಲ ನಾನು. ಸೊ ಇವತ್ತಿನ ತಲೆಮಾರಿನಲ್ಲೂ ಇವತ್ತು ಕೂಡ ಒಂದು ಕನ್ನಡ ಸಾಹಿತ್ಯದ ದೊಡ್ಡ ಹೆಸರುಗಳು ಯಾವ್ದಿದೆ ಅವರ ಸಾಹಿತ್ಯವನ್ನು ಓದಿದ್ದೀನಿ, ಅವ್ರ ಜೊತೆ ಒಡನಾಡಿದ್ದೀನಿ, ಅವ್ರ ವಿಚಾರಗಳನ್ನು ಹಂಚ್ಕೊಂಡಿದ್ದೀನಿ. ಅವ್ರಿಗೆ ವೈದ್ಯನಾಗೂ ಕೂಡ ಕೆಲಸ ಮಾಡಿದ್ದೀನಿ. ಸಾಹಿತ್ಯ ಇರ್ಬೋದು, ರಂಗಭೂಮಿ ಇರ್ಬೋದು. ರಂಗಾಯಣದ ಜೊತೆ ನನಗೆ ಬಹಳ ಒಳ್ಳೆಯ ಗಂಟಿದೆ. ಹೆಚ್ಚು ಕಡಿಮೆ ರಂಗಾಯಣದ ಎಲ್ಲ ನಿರ್ದೇಶಕರು, ನಟರುಗಳು ನಾನು ಸರ್ ಹೇಗಿತ್ತು ಅವ್ರ ಶೋಗೆ ನಾನೊಬ್ಬ ಏನು ಹೇಗಿತ್ತು ಸರ್ ನಾಟಕ ವಿಮರ್ಶಕರ ತರ ನನ್ನ ನೋಡಿದ್ದಾರೆ. ಎಲ್ಲರ ಸಂಪರ್ಕ ಇದೆ. ಸಾಹಿತ್ಯದ ಜೊತೆಗೆ ಸಂಗೀತದಲ್ಲಿ ಇಂಟ್ರೆಸ್ಟ್ ಇದೆ. ಐ ಹ್ಯಾಡ್ ದಿ ಆಪರ್ಚುನಿಟಿ ಆಫ್ ಮೀಟಿಂಗ್ ರಾಜೀವ್ ತಾರಾ. ಈಗ ಮೊನ್ನೆ ತೀರೋದ್ರು. ರಾಜೀವ್ ತಾರಾನಾಥರನ್ನು ನೋಡುವ ಸೌಭಾಗ್ಯ ದೊರಕಿತ್ತು. ಇದು ಹೀಗೆ ದೊಡ್ಡ ಜೀವಗಳ ಜೊತೆ ಒಡನಾಡ್ತಾ ನಾನು ಎಷ್ಟು ಸಣ್ಣವನು ಅಂತ ಗೊತ್ತಾಗ್ತಾ ಹೋಯ್ತು. ಹೌದು ಸರ್. ಅಂದ್ರೆ ಒಂದು ಜ್ಞಾನವನ್ನು ತಿಳ್ಕೊಳ್ತಾ ಆಗಿರ್ಬೋದು, ವ್ಯಕ್ತಿತ್ವಗಳ ಜೊತೆ ಮೀಟ್ ಮಾಡ್ತಾ ನಮ್ಮ ಅದು ಅಲ್ಪತೆನೂ ನಮ್ಮ ಮಿತಿಗಳು ನಮ್ಮ ಇದು. ಸೊ ಅದು ಸಾಕಷ್ಟು ವಿನಯವನ್ನು ಕೂಡ ಕಲಿಸುತ್ತೆ ನಮಗೆ. ನಮ್ಮ ಮಿತಿಗಳು ಗೊತ್ತಾದಂಗೆ ನಮ್ಮ ವಿನಯಗಳನ್ನ
ಕಲಿತಾ ಹೋದಂಗೆ ಬದುಕನ್ನು ನೋಡೋ ಕ್ರಮ ಬೇರೆ ಆಗ್ತಾ ಹೋಗುತ್ತೆ. ಸರ್ ಸ್ವಲ್ಪ ಡಿವೇಟ್ ಆಗ್ತಿದೆ, ಪರವಾಗಿಲ್ಲ. ಆದ್ರೆ ಈ ಹರಿವಿನ ತಕ್ಕಂಗೆ ಇನ್ನೊಂದು ಪ್ರಶ್ನೆ ಹೇಳಿ. ಕೊಡ್ತೀನಿ. ಅಂದ್ರೆ ಒಬ್ಬ ವೈದ್ಯನಿಗೆ, ಎಸ್ಪೆಷಲಿ ನಾವು ವೈದ್ಯಕೀಯ ಕ್ಷೇತ್ರದ ವಿದ್ಯಾರ್ಥಿಗಳಾಗಿರೋದ್ರಿಂದ, ಅವರಿಗೆ ಈ ಸಾಹಿತ್ಯ ಆಗಿರ್ಬೋದು, ಈ ಬೇರೆ ಬೇರೆ ಈ ದೃಷ್ಟಿಕೋನ ಅಥವಾ ಬೇರೆ ಬೇರೆ ಪುಸ್ತಕಗಳನ್ನ ಓದೋದು, ಇದು ಎಷ್ಟು ಸಮಗ್ರವಾಗಿ ಹೆಲ್ಪ್ ಆಗತ್ತೆ ಅವರಿಗೆ ಬದುಕನ್ನು ನೋಡೋದಕ್ಕಾಗಿರ್ಬೋದು, ಅಥವಾ ವೈದ್ಯಕೀಯವಾಗಿ ಏನಾದ್ರು ಅದು ಹೆಲ್ಪ್ ಆಗುತ್ತಾ ಅನ್ನೋದು? ಬದುಕು ನೋಡೋಕ್ಕಂತೂ ಹೆಲ್ಪ್ ಆಗೇ ಆಗುತ್ತೆ. ಅದನ್ನ ನಾವು ವಿಸ್ತರಿಸೋದು ಬೇಡ. ಹೌದು. ಬಟ್ ವೈದ್ಯನಿಗೆ ಯಾಕೆ ಸಹಾಯ ಆಗುತ್ತೆ ಅಂತಂದ್ರೆ, ನಿಮಗೆ ಮನುಷ್ಯ ಸ್ವಭಾವ ಗೊತ್ತಾಗೋದು ಹೇಗೆ? ಮನುಷ್ಯ ಸ್ವಭಾವಗಳನ್ನ ನಾವು ಅರ್ಥ ಮಾಡಿಕೊಳ್ಳಕ್ಕೆ ನಮಗಿರುವಂತ ಅತ್ಯಂತ ದೊಡ್ಡ ದಾರಿ ಏನೇ ಅಂತಂದ್ರೆ ಸಾಹಿತ್ಯ ಅಲ್ವಾ? ನೀವು ಒಂದು ಮಹಾಭಾರತವನ್ನು ಸಮಗ್ರವಾಗಿ ಓದಿದ್ರೆ ನಿಮಗೆ ಮನುಷ್ಯ ಸ್ವಭಾವದ ಎಲ್ಲ ಶೇಡ್ಗಳು ನೀವು ನೋಡಕ್ ಕಲಿಬೇಕಷ್ಟೇ, ಎಲ್ಲ ಶೇಡ್ಗಳು ಗೊತ್ತಾಗ್ತದೆ. ಸೊ ನಾನು ಬೇಸಿಕಲಿ ಜೊತೆಗೆ ಮನಃಶಾಸ್ತ್ರವನ್ನ, ಸೈಕಾಲಜಿಯನ್ನು ಕೂಡ ಓದಿದ್ರಿಂದ ಅದು ನನಗೆ ಹೆಲ್ಪ್ ಮಾಡ್ತು. ಮತ್ತೆ ವಿದ್ಯಾರ್ಥಿಗಳಿಗೆ ಕೂಡ ಇದು ಬಹಳ ಮುಖ್ಯ ಆಗುತ್ತೆ. ವೈದ್ಯ ಅಂತ ಅನ್ನುವಂಥವನು, ವಿಶೇಷವಾಗಿ ಆಯುರ್ವೇದ ವೈದ್ಯ ಅಂತ ಅನ್ನುವಂಥವನು ಕೇವಲ ಔಷಧಿ ಕೊಡೋನು ಅಲ್ಲ. ಓಕೆ, ನಮಗೆ ಇವಾಗ ಏನಾಗಿದೆ ಅಂತಂದ್ರೆ ವೈದ್ಯ ಪದ್ಧತಿ ಅಂತ ಮಾಡಿಬಿಟ್ಟು ಅಲೋಪತಿ ತರ ಇದು ಒಂದು ವೈದ್ಯ ಪದ್ಧತಿ, ಸಿಸ್ಟಮ್ ಆಫ್ ಮೆಡಿಸನ್, ಔಷಧಿ ಕೊಡೋರು ನಾವು ಲಿಮಿಟ್ ಮಾಡ್ಕೊಂಡಿರೋದ್ರಿಂದ, ಮತ್ತೆ ನಾವು ಈ ಡಿಗ್ರಿಗೆ ಬರುವಾಗಲೂ ಕೂಡ ನಮ್ದು ಎಲ್ಲಿ ಡಾಕ್ಟರ್ ಆಗ್ತೀನಿ, ಔಷಧಿ ಕೊಡ್ತೀನಿ, ಕ್ಲಿನಿಕ್ ಇಡ್ತೀನಿ, ಇನ್ನೊಂದೇನೋ ಮಾಡ್ತೀನಿ ಅಂತ ನಮ್ಮನ್ನು ನಾವು ಲಿಮಿಟ್ ಮಾಡ್ಕೊಂಡಿರೋದ್ರಿಂದ ನಮ್ಗೆ ಇದರ ವ್ಯಾಪ್ತಿ ಅರ್ಥ ಆಗ್ತಾ ಇಲ್ಲ. ಸೊ ಪ್ರತಿಯೊಬ್ಬ ವೈದ್ಯನೂ ಕೂಡ ಔಷಧಿ ಕೊಡೋದು ಇರುತ್ತೆ, ಇಲ್ಲ ಅಂತ, ದಟ್ ಇಸ್ ಅವರ್ ಪ್ರೈಮರಿ ಡ್ಯೂಟಿ. ನಮ್ಮ ಎದುರುಗಡೆ ಯಾವೊಬ್ಬ ರೋಗಿ ಅಥವಾ ಒಬ್ಬ ಕ್ಲೈಂಟ್ ಕೂತಿರ್ತಾನೆ, ಅವನ ಆಪ್ತ ಸಮಾಲೋಚಕ. ಇದನ್ನ ಚರಕನು ಮೆನ್ಷನ್ ಮಾಡ್ತಾನೆ ಸರ್. ಅಂದ್ರೆ ನಿನ್ಗೆ ಒಳ್ಳೆ ಶಾಸ್ತ್ರಜ್ಞಾನ ಇರಬಹುದು, ಒಳ್ಳೆ ಕೌಶಲ ಇರಬಹುದು, ಆದ್ರೆ ನೀನು ರೋಗಿಯ ಅಂತರಾಳ ಇಳಿದೆ ಹೋದ್ರೆ ಅವನನ್ನ ನೀನು ಸರಿಯಾಗಿ ಗುಣಪಡಿಸ್ಲಿಕ್ಕೆ ಆಗಲ್ಲ ಅನ್ನೋ ನನ್ನ ಆ ಶ್ಲೋಕನೂ ಇದೆ. ಹೌದು ಹೌದು. ಜೊತೆಗೆ ನೀವು ಹೇಳಿದಾಗೆ ಇದಕ್ಕೆ ನಾವು ದ ರಾ ಬೇಂದ್ರೆ ಅವರ ಕಂಟೆಕ್ಸ್ಟ್ ತಗೊಳ್ಬೋದು ಅನ್ಸುತ್ತೆ. ಅವರು ಕೇವಲ ಒಬ್ಬ ಸಾಹಿತಿಯಾಗಲ್ಲದೆ 108 ಕಲೆಗಳ ಬಗ್ಗೆ ಅವರಿಗೆ ಅಂದ್ರೆ ನಾವ್ ಈಗ ಏನ್ ಮಾಡ್ಕೊಂಡ್ಬಿಟ್ಟಿದೀವಿ, ವಿಭಜಿಸ್ಕೊಂಡ್ಬಿಟ್ಟಿದೀವಿ. ಇದು ನನ್ನ ಕ್ಷೇತ್ರ, ಇದು ನಿನ್ನ ಕ್ಷೇತ್ರ, ಅದನ್ನ ಬಿಟ್ಟು ಆರ್ಟ್ ಬಿಟ್ಟು ಸೈನ್ಸ್ ಬೇಕಾಗಿಲ್ಲ, ಸೈನ್ಸ್ ಬಿಟ್ಟು ಆರ್ಟ್ ಬೇಕಾಗಿಲ್ಲ, ಕಾಮರ್ಸ್ ಬೇಕಾಗಿಲ್ಲ ಅನ್ನೋ ಆ ದೃಷ್ಟಿಕೋನವನ್ನ ನ್ಯಾರೋ ಮಾಡ್ಕೊಂಡಿದೀವಿ ಅಂತ ಅನ್ಸುತ್ತೆ ಸರ್. ಅದನ್ನು ನಾವು ಈ ನಿಮ್ಮ ಮೂಲಕ ಒಂದು ಇಲ್ಲ, ಬಹುಶಃ ನಾನು ನನ್ನ ತರಗತಿಗಳಲ್ಲೂ ಹುಡುಗರಿಗೆ ಹೇಳ್ತದೆ, ಈ ಪುಸ್ತಕ ಓದಿ ಚೆನ್ನಾಗಿದೆ, ಅದು ಓದಿ ಚೆನ್ನಾಗಿದೆ, ಈ ಥರದ್ದೆಲ್ಲ ಸಾಕಷ್ಟು ಹೇಳ್ತಾ ಇದ್ದೆ. ಅಂದ್ರೆ ನಿಮ್ಮ ಸಾಹಿತ್ಯದ ಓದು ಮತ್ತು ಬದುಕನ್ನ ಇಡಿಯಾಗಿ ಬದುಕನ್ನ ನಾಟಕ ನೋಡುವಂಥದ್ದು ಇರ್ಬೋದು, ಸಂಗೀತ ಇರ್ಬೋದು, ಇವೆಲ್ಲವೂ ಕೂಡ ನೀವು ಬದುಕನ್ನ ನೋಡುವ ರೀತಿಯನ್ನ ಸಾಕಷ್ಟು ಒಂದು ವ್ಯಾಪಕವಾಗಿ ಮಾಡುತ್ತೆ. ನೀವು ಬದುಕನ್ನು ಯಾವಾಗ ವ್ಯಾಪಕವಾಗಿ ನೋಡ್ತೀರೋ ನಿಮ್ಮ ಮುಂದ್ಗಡೆ ಕೂತಿರೋರ ಬದುಕಿನ ಸಾಧ್ಯತೆಗಳು ನಿಮಗೆ ಬಹಳಷ್ಟು ಗೊತ್ತಾಗ್ತಾ ಹೋಗುತ್ತೆ. ಅಂದ್ರೆ ಹ್ಯೂಮನ್ ಬಿಹೇವಿಯರ್ ಇದೆಯಲ್ಲ, ಮನುಷ್ಯನ ಸ್ವಭಾವ ಇದೆಯಲ್ಲ, ಸ್ವಭಾವ ತುಂಬಾ ಡೈವರ್ಸಿಫೈಡ್ ಆಗಿರುತ್ತೆ. ಹೌದು. ಓಕೆ, ಅದನ್ನ ನಿಮ್ಗೆ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಬರಬೇಕು ಅಂದ್ರೆ ಹೇಗೆ ಬರಬೇಕು. ಥ್ಯಾಂಕ್ ಯು ಸರ್. ಸರ್, ಮುಂದಿನ ಪ್ರಶ್ನೆ ಏನಂದ್ರೆ, ಇವತ್ತಿಗೂ ಆ ಗೊಂದಲ ಇದೆ. ಏನಂದ್ರೆ ವಿದ್ಯಾರ್ಥಿಗಳಾಗಿ ಅಥವಾ ಆಯುರ್ವೇದ ವೈದ್ಯರಾಗಿ ಮಾಡರ್ನ್ ಸೈನ್ಸ್ನ ಕೆಲವು ವಿದ್ಯಾರ್ಥಿಗಳು ಒಂದಷ್ಟು ಪ್ರಪೋರ್ಷನ್ ಯಾಕೆ ಕಲಿಬೇಕು ಅಂತ, ಕೆಲವರು ಅದನ್ನ ಕಲಿಬೇಕು, ಅದರ ಆಸಕ್ತಿ ತುಂಬಾ ಇರುತ್ತೆ. ಯಾಕಂದ್ರೆ ಅವರು ಅಲ್ಲಿವರೆಗೂ 12th ವರ್ಗು ಅದೇ ಕಲ್ತ್ಕೊಂಡು ಬಂದಿರೋದ್ರಿಂದ ಅದರ ಆಸಕ್ತಿ ಸಹಜವಾಗಿರುತ್ತೆ. ಸೊ ಇದರ ಅಂದ್ರೆ ನೀವು ಅದನ್ನು ಇಂಟಿಗ್ರೇಟೆಡ್ ಕೋರ್ಸ್ ಮಾಡ್ಕೊಂಡು ಬಂದಿದ್ದರಿಂದ, ಅಥವಾ ನೀವು ಗುರುವಾಗಿ ನೋಡಿದ ಆ ವಿದ್ಯಾರ್ಥಿಗಳ ಪರ್ಸ್ಪೆಕ್ಟಿವ್ ಇಂದ ಹೇಳೋದಾದ್ರೆ, ಇವತ್ತಿನ ಪ್ರಾಕ್ಟೀಸ್ಗೆ ಮಾಡರ್ನ್ ನಾಲೆಡ್ಜ್ ಅನ್ನೋದು, ಅಲೋಪತಿ ನಾಲೆಡ್ಜ್ ಅನ್ನೋದು ಎಷ್ಟು ಅಗತ್ಯತೆ ಇದೆ ಅನ್ನೋದನ್ನ ನಿಮ್ಮ ಪದಗಳಲ್ಲಿ ಕಟ್ಕೊಳ್ಳೋದಾದ್ರೆ? ನಾಲೆಡ್ಜ್ ಹ್ಯಾಸ್ ನೋ ಬೌಂಡ್ರಿ. ಜ್ಞಾನಕ್ಕೆ ಅದಕ್ಕೊಂದು ಎಲ್ಲೆ ಅನ್ನೋದು ಇಲ್ಲ, ವಿಸ್ತಾರವಾಗಿದೆ. ಎಲ್ಲವನ್ನೂ ಕಲಿಯೋದರಲ್ಲಿ ತಪ್ಪೇನಿಲ್ಲ. ಆದರೆ ನಾವು ಅದನ್ನು ಅನ್ವಯ ಮಾಡುವಾಗ, ಅಪ್ಲಿಕೇಶನ್ ಮಾಡುವಾಗ ನಮಗೆ ಅದರಲ್ಲಿ ಎಷ್ಟು ಬೇಕು ಅಂತನ್ನುವಂಥದ್ದು ನಾವು ಒಂದು ವಿವೇಚನೆ ಇರಬೇಕಾಗ್ತದೆ. ಬೇರೆಯದನ್ನು ಕಲಿಬೇಕು, ಬೇರೆಯದನ್ನು ಗೌರವಿಸಬೇಕು. ಬೇರೆಯ ಶಾಸ್ತ್ರಗಳು ನಮ್ಮ ಶಾಸ್ತ್ರ, ನಮ್ಮ ಸಿದ್ಧಾಂತಗಳಿಗೆ ಸಮೀಪವಾಗಿದ್ದಾಗ ಅದನ್ನ ಇಲ್ಲಿಯೂ ಕೂಡ ಅನ್ವಯ ಮಾಡ್ಕೊಳ್ಬಹುದು. ಆ ದೃಷ್ಟಿಲಿ ನಾನು ತುಂಬ ಮಡಿವಂತಿಕೆಯ ಭಾವದವನಲ್ಲ. ಐ ಆಮ್ ನಾಟ್ ಇದನ್ನ ಕಲಿಬಾರ್ದು, ಅದನ್ನ ಕಲಿಬಾರ್ದು,
ಅಥವಾ ಮಾಡರ್ನ್ ಡಯಾಗ್ನೋಸ್ಟಿಕ್ ಟೆಕ್ನಿಕ್ಗಳನ್ನ ಬಳಸ್ಕೊಳ್ಬಾರ್ದು. ಆ ಥರದ ಮನೋಭಾವ ನನ್ನ ಮನೋವೃತ್ತಿ ಅದಲ್ಲ. ಒಟ್ಟಾರೆಯಾಗಿ ಅದು ಯಾವುದೇ ವೈದ್ಯ ಪದ್ಧತಿ ಆಗಿರಲಿ, ಒಟ್ಟಾರೆಯಾಗಿ ನಾವೆಲ್ಲ ಇರುವಂಥದ್ದು ಮನುಕುಲದ ಒಳಿತಿಗಾಗಿ. ಅದಕ್ಕೆ ಏನೇನು ಸಹಾಯ ಮಾಡುತ್ತೋ ಏನೇನು ಸಹಾಯ ಮಾಡುತ್ತೋ ಎಲ್ಲವನ್ನ ನಾವು ಕಲಿಬೇಕು, ಕಲಿಲೇಬೇಕಾಗತ್ತೆ. ಅದು ಒಂದು ಸಣ್ಣ ಪ್ರಾಬ್ಲಮ್ ಇಲ್ಲಿ ಏನಾಗ್ತಿದೆ ಅಂತಂದ್ರೆ, ನಮಗೆ ಒಂದಷ್ಟು ನಮ್ಮ ಇಡೀ ನಮ್ಮ ಸಿಲೆಬಸ್ಗಳು, ಸಾರಿ ಫಾರ್ ಸೇಯಿಂಗ್ ದಿಸ್, ನಮ್ದು BAMS ಸಿಲೆಬಸ್ ಈಸ್ ಡೈರೆಕ್ಷನ್ಲೆಸ್. ಅದಕ್ಕೊಂದು ನಿರ್ದಿಷ್ಟವಾದ ಡೈರೆಕ್ಷನ್ ಇಲ್ಲ. ಏನು ಕಲಿಸ್ತಿದೀವಿ ಅಂತ ಟೀಚರ್ಸ್ ಕಲಿತಾದ್ಮೇಲೆ ಏನು ಅಂತ ನಮಗೂ ಗೊತ್ತಿಲ್ಲ. ಇಷ್ಟು ವರ್ಷ 2.5 ದಶಕ ಪಾಠ ಮಾಡಿ ನಾನು ಇದನ್ನ ಹೇಳ್ತಾ ಇದ್ದೀನಿ. ಕಲಿತ ಮೇಲೆ ಇದರಿಂದ ಏನು ಪ್ರಯೋಜನ ಪದಾರ್ಥ ವಿಜ್ಞಾನ ಕಲಿಸ್ತೀವಿ. ಅದಕ್ಕೆ ಕಲಿತಿದ್ದು ನಾಳೆ ನಿನಗೆ ಪ್ರಾಕ್ಟೀಸಿಗೆ ಹೇಗೆ ಹೆಲ್ಪ್ ಆಗುತ್ತೆ ಅಂತ ಅನ್ನುವಂಥದ್ದು ನಮ್ಮ ಸಿಲೆಬಸ್ ಅಲ್ಲಿ ಎಲ್ಲೂ ಇಲ್ಲ. ಓಕೆ, ಏನು ಅಂತ ಅಷ್ಟೇ ಹೇಳ್ತಿದೀವಿ. ಏನಂತ ಅಷ್ಟೇ ಹೇಳ್ತಾರೆ. ದಟ್ ಇಸ್ ವಾಟ್ ಮೆಡಿಸನ್ ಅನ್ನುವಂಥದ್ದು ಒಂದು ಅನ್ವಯಿಕ ಶಾಸ್ತ್ರ, ಅಪ್ಲೈಡ್ ಸೈನ್ಸ್. ಸೊ ನೀನು ಏನು ಓದ್ತೀಯಾ, ಏನು ಕಲಿತೀಯಾ, ಅದನ್ನ ನಾಳೆ ನೀನು ವೃತ್ತಿನಲ್ಲಿ ಹೆಲ್ಪ್ ಆಗಬೇಕು. ಸೊ ಈ ಥರದ ಅಪ್ಲಿಕೇಶನ್ ವ್ಯಾಲ್ಯೂ ಆಯುರ್ವೇದ ಕಲಿಸುವುದರಲ್ಲಿ ಇರುವುದಕ್ಕಿಂತ ಜಾಸ್ತಿ ಅಲೋಪತಿನಲ್ಲಿದೆ. ಬಿಕಾಸ್ ಅದಕ್ಕೊಂದು ಸೆಟ್ ಪ್ಯಾಟ್ರನ್ ಇದೆ. ಹಾಗಾಗಿ ಏನಾಗ್ತಾ ಇದೆ ಅಂತಂದ್ರೆ, ನಾವು ಒಂದಷ್ಟು ಅಲೋಪತಿಕ್ ಸೈನ್ಸ್, ಮಾಡರ್ನ್ ಮೆಡಿಸನ್ ಅಥವಾ ವೆಸ್ಟರ್ನ್ ಮೆಡಿಸನ್ ಕಲಿತಾಗ ಆಟೋಮ್ಯಾಟಿಕಲಿ ನಾವು ಆಯುರ್ವೇದದಲ್ಲಿ ಏನು ಕಲಿತೀವಿ ಅದನ್ನ ಎಲ್ಲಾನು ಕೂಡ ಅದರ ಒಂದು ಪಡಿಯಚ್ನಲ್ಲೇ ನೋಡಕ್ ನಮ್ಮ ಮನಸ್ಸು. ಆ ಪ್ರಾಬ್ಲಮ್ ನನಗೆ ಇವತ್ತಿಗೂ ಇದೆ. ಓಕೆ, ಕಾಮಲ ಅಂದ ತಕ್ಷಣ ಜಾಂಡೀಸ್ ಜ್ಞಾಪಕ ಆಗುತ್ತೆ. ಅಂದ್ರೆ ಅದು ಪ್ರಿಂಟ್ ಆಗ್ಬಿಟ್ಟಿರುತ್ತೆ, ಇಂಪ್ರಿಂಟ್ ಆಗ್ಬಿಟ್ಟಿರುತ್ತೆ. ಸೊ ನಾವೆಲ್ಲ ಇಲ್ಲಿ ಏನ್ ಕಲಿತೀವಿ ಅದನ್ನೆಲ್ಲ ಅದ್ರ ಪಡಿಯಚ್ನಲ್ಲಿ ನೋಡುವಾಗ ಅದು ಕೆಲವು ಕಡೆ ನಿಮ್ಗೆ ತಾಳೆ ಆಗುತ್ತೆ, ಕೆಲವು ಕಡೆ ಆಗೋದಿಲ್ಲ, ಕೆಲವು ಕಡೆ ವಿರೋಧಾಭಾಸಗಳು ಇರುತ್ತೆ. ಇಂಥ ಸಂದರ್ಭದಲ್ಲಿ ಗೊಂದಲಗಳಿರ್ತವೆ. ಸೊ ಇದನ್ನ ಪರಿಹರಿಸ್ಕೊಳ್ಳೋಕೆ ಅಂದ್ರೆ ಒಂದು ಲೆವೆಲಲ್ಲಿ ಇದನ್ನ ಒಂದು ವಿಜ್ಞಾನವಾಗಿ ಕಲಿತೀನಿ, ಆದ್ರೆ ನನ್ನ ಸಿದ್ಧಾಂತಗಳಿಗೆ ನಾನು ಬದ್ಧನಾಗಿರ್ತೀನಿ ಅಂತ ಅನ್ನೋ ವಿವೇಚನೆಯ ಪ್ರಜ್ಞೆಯನ್ನು ನಾವು ಬೆಳೆಸ್ಕೊಂಡಾಗ ಅದನ್ನ ಎಷ್ಟು ಬೇಕೋ ಎಲ್ಲಿ ಬೇಕೋ ಅಷ್ಟು ಮಾತ್ರ ಬಳಸ್ಕೊಂಡು ನಾನು ನನ್ನ ಜಾಗ ಏನಿದೆ ಅಲ್ಲಿ ಗಟ್ಟಿಯಾಗಿ ಕಾಲೂರಬಹುದು. ಸೊ ಕಲಿಯುವ ದೃಷ್ಟಿಯಿಂದ ತಪ್ಪೇನಿಲ್ಲ, ಕಲೀಲೇಬೇಕು. ಓಕೆ, ನೀವು ಸುಶ್ರುತನ ಶಾರೀರ ಕಲಿಯೋ ಜೊತೆಗೆ ಮಾಡರ್ನ್ ಅನಾಟಮಿ ಕಲೀಲೇಬೇಕು. ಓಕೆ, ಇವತ್ತು ಚರಕ ಸಂಹಿತೆ ಇರ್ಬೋದು, ಸುಶ್ರುತ ಸಂಹಿತೆ ಇರ್ಬೋದು, ಐ ಡೋಂಟ್ ನೋ, ಈ ಮಾತಿಗೆ ವಿರೋಧ ಕೂಡ ಬರ್ಬೋದು, ಆದ್ರೂ ನಾನು ಹೇಳಲೇಬೇಕಾಗತ್ತೆ. ಚರಕ ಸಂಹಿತೆ, ಸುಶ್ರುತ ಸಂಹಿತೆಯಲ್ಲಿ ಇರೋ ಪ್ರತಿ ಮಾತುಗಳು ಇವತ್ತಿಗೆ ಅಷ್ಟೇ ಮಟ್ಟಿಗೆ ಸತ್ಯ, ಅಥವಾ ಅಷ್ಟೇ ಮಟ್ಟಿಗೆ ಪ್ರತಿಯೊಂದು ವರ್ಡ್ ಬೈ ವರ್ಡ್ ಮುಖ್ಯ ಆಗ್ತದೆ ಅಥವಾ ರಿಲೆವೆಂಟ್ ಆಗುತ್ತೆ ಅಂತ ಅನ್ನೋದನ್ನ ನಾವು ಭಾವಿಸಕ್ಕಾಗಲ್ಲ. ಯಾಕಂದ್ರೆ 2000 ವರ್ಷಗಳ ಒಂದು ಕಾಲಾವಧಿಯನ್ನು ನಾವು ದಾಟಿ ಬಂದಿದ್ದೀವಿ. ಬೇಕಾದಷ್ಟು ಸಾಮಾಜಿಕ ಬದಲಾವಣೆಗಳಾಗಿದೆ, ಸಾಂಸ್ಕೃತಿಕ ಬದಲಾವಣೆಗಳಾಗಿದೆ, ಹೊಸ ಅನ್ವೇಷಣೆಗಳಾಗಿದೆ. ಬಟ್ ಸಿದ್ಧಾಂತಗಳೇನಿವೆ, ಸಿದ್ಧಾಂತಗಳು ಇವತ್ತು ಅಷ್ಟೇ ಗಟ್ಟಿಯಾಗಿದೆ. ಚರಕ ಹೇಳಿರೋ ತ್ರಿದೋಷ, ಸಪ್ತಧಾತು, ತ್ರಿಮಲಗಳ ಸಿದ್ಧಾಂತ ನಾವು ಅಲ್ಲಾಡ್ಸೋಕೆ ಆಗೋದಿಲ್ಲ, ಆಯ್ತಾ. ಆದ್ರೆ ಚರಕ ಹೇಳಿರುವಂತ ಕೆಲವು ವಿವರಗಳು ಇವತ್ತು ಬೇಕಾಗದೇ ಇರಬಹುದು. ಇಂದ್ರಿಯ ಸ್ಥಾನ, ಇಡೀ ಇಂದ್ರಿಯ ಸ್ಥಾನವನ್ನ ಇವತ್ತು ಪಾಠ ಮಾಡೋದ್ರೆ ಒಂದು ಚಾಪ್ಟರ್ ಮಾಡಿ ಮುಗಿಸ್ಬಿಡ್ಬಹುದು. ಅದನ್ನು ವಿಸ್ತಾರವಾಗಿ ಪ್ರತಿಯೊಬ್ಬ ಆಯುರ್ವೇದ ವಿದ್ಯಾರ್ಥಿನೂ ಗೋಮಯ ಚೂರ್ಣಿ ಅಧ್ಯಾಯ ಎಷ್ಟದನ್ನ ಅನ್ವಯ ಮಾಡ್ತೀವಿ ಹೇಳಿ, ಪ್ರಾಯೋಗಿಕವಾಗಿ ದಿನನಿತ್ಯದಲ್ಲಿ ಎಷ್ಟು ಅನ್ವಯ ಮಾಡ್ತೀವಿ. ದೂತನ ಲಕ್ಷಣಗಳು, ಯಾವ ದೂತ ಇದ್ದಾನೆ, ಆಂಬುಲೆನ್ಸ್ ಬರುತ್ತೆ, ಎಲ್ಲಿ ದೂತ ಇದ್ದಾನೆ ಇವಾಗ. ಅಂದ್ರೆ ಒಟ್ಟಾರೆ ಯಾವುದೋ ಒಂದು ಸಿದ್ಧಾಂತಗಳಿಗೆ ಕಟ್ಟು ಬೀಳದೆ, ಅಂಟಿಕೊಳ್ಳದೆ ಮುಕ್ತವಾಗಿ ಜ್ಞಾನವನ್ನ ಹರಿಸ್ತಾ ಹೋದಾಗ ಅದೊಂದು ವಿವೇಚನೆ ಬೆಳೆಯುತ್ತೆ ಅಂತ ಅನ್ಸುತ್ತೆ ಸರ್. ಇವತ್ತಿನ ಸಂದರ್ಶನದ ಕೊನೆಯ ಪ್ರಶ್ನೆ ಹೋಗೋಣ ಸರ್. ಕೊನೆಯ ಪ್ರಶ್ನೆ, ಆಯುರ್ವೇದ ವಿದ್ಯಾರ್ಥಿಗಳಾಗಿ, ವೈದ್ಯರಾಗಿ ಇವತ್ತಿಗೆ ಎಂಟ್ರಿ ಆಗ್ತಾ ಇರುವಂತಹ, ಸೇರ್ಪಡೆ ಆಗ್ತಾ ಇರುವಂತಹ, ಹೊಸದಾಗಿ ಕಲೀಲಿಕ್ಕೆ ಬರ್ತಿರುವಂತಹ ವಿದ್ಯಾರ್ಥಿಗಳಿಗೆ, ವೈದ್ಯರುಗಳಿಗೆ ನಿಮ್ಮ ಒಟ್ಟಾರೆ ಈ ವೈದ್ಯಕೀಯ ಅನುಭವದಿಂದ ಹೇಳೋದಾದ್ರೆ ಏನೆಲ್ಲ ಸಲಹೆ ಮಾರ್ಗದರ್ಶನವನ್ನು ಕೊಡ್ಬೋದು ಸರ್? ಸಲಹೆ ಮಾರ್ಗದರ್ಶನ, ನಿಮ್ಮ ಹಾದಿ ಹುಡುಕೊಳ್ಳಿ. ನಿಮಗೆ ನಮ್ಮ ತಲೆಮಾರಿಗೆ ಹೋಲಿಸಿದ್ರೆ ಬಹಳ ಅನುಕೂಲತೆಗಳಿವೆ.
ಅನುಕೂಲತೆ ಒಂದು, ನಿಮಗೆ ಸಿದ್ಧ ಮಾದರಿಗಳಿವೆ. ಇವತ್ತು ನೀವು ಮಾಡೆಲ್ಸ್ ಇದೆ ನಿಮಗೆ. ದಿಸ್ ಇಸ್ ಇಂಟರ್ವ್ಯೂ ಇಸ್ ಎ ಮಾಡೆಲ್, ಯು ಹ್ಯಾವ್ ಇಂಟರ್ವ್ಯೂಡ್ ಸಂಬಡಿ ಎಲ್ಸ್, ದಟ್ ಇಸ್ ಎ ಮಾಡೆಲ್. ಸೊ ಆಯುರ್ವೇದ ಪ್ರಾಕ್ಟೀಸ್ ಮಾಡಬೇಕು ಅಂತಂದ್ರೆ ಆ ಥರದ್ದು ಮಾಡೆಲ್ಗಳಿವೆ. ಅದು ನಿಮಗೆ ಜನಸಾಮಾನ್ಯರಲ್ಲಿ ಅವೇರ್ನೆಸ್ ಕ್ರಿಯೇಟ್ ಆಗಿದೆ. ಸರ್ಕಾರಗಳು ಕೊಡ್ತಿರುವಂತಹ ಒಂದು ಪ್ರೋತ್ಸಾಹ ಏನಿದೆ ಅದು ಸಾಕಷ್ಟು ಹೆಚ್ಚಾಗಿದೆ. ಸಮಾಜ ನಮ್ಮನ್ನ ನೋಡ್ತಾ ಇರುವಂತ ಕ್ರಮ ಕೂಡ ಬದಲಾವಣೆಯಾಗಿದೆ. ಇದೆಲ್ಲ ಇರೋದ್ರಿಂದ ಬಹುಶಃ ನಮ್ಮ ತಲೆಮಾರಿಗೆ ಇದ್ದಷ್ಟು ಸವಾಲುಗಳು ನಿಮಗಿಲ್ಲ. ಇದೆ, ಸವಾಲುಗಳು ಮುಗಿದೋಗಿದೆ ಅಂತ ನಾನು ಹೇಳೋದಿಲ್ಲ, ಆದರೆ ಹೆಚ್ಚು ಅಡ್ವಾಂಟೇಜ್ಗಳು ಕೂಡ ಇದೆ. ಇವತ್ತು ಇಷ್ಟು ಕೂತು ಮಾತಾಡಿದ್ರಿ. ಬಹುಶಃ ನಾನು ವಿದ್ಯಾರ್ಥಿಯಾಗಿ ಅಥವಾ ಹೌಸ್ ಸರ್ಜನ್ಸಿ ಮಾಡುವಾಗ ಅಥವಾ ಫೈನಲ್ ಇಯರ್ ಇದ್ದಾಗ ಇಷ್ಟು ಮಾತುಗಳ ನನಗೆ ಯಾರಾದರೂ ಹೇಳಿದ್ರೆ ಬಹುಶಃ ನಾನು ಒಂದು 10 ವರ್ಷ ಮುಂಚೆನೆ ಆಯುರ್ವೇದ ಪ್ರಾಕ್ಟೀಸ್ ಶುರು ಮಾಡ್ತಾ ಇದ್ದೆ. ಸೊ ಗೊತ್ತಿರಲಿಲ್ಲ. ಸೊ ಈ ಥರದ ಅಡ್ವಾಂಟೇಜ್ ಇದೆ. ಬಹಳ ಸ್ಪಷ್ಟವಾದ ಸಲಹೆ ಏನಂತಂದ್ರೆ, ನೀವು ಈ ಕೋರ್ಸಿಗೆ ಬಂದಿದ್ದೀರಿ, ಇದು ನಿಮ್ಮ ಆಯ್ಕೆ ಯಾವ ರೀತಿ ಆಯಿತು ಅನ್ನೋದು ಮುಖ್ಯ ಅಲ್ಲ. ಇಲ್ಲಿ ಬಂದ ಮೇಲೆ ನಿಮಗೆ ಮೊದಲನೇ ವರ್ಷ ನೋಡಿ ಇದು ನಿಮ್ಮ ಮನೋವೃತ್ತಿಗೆ ಸೂಟ್ ಆಗುತ್ತಾ. ನಾನು ಈ ವೃತ್ತಿಯನ್ನ ಎರಡು ಹೇಳ್ತೀನಿ. ಒಂದು ವೈದ್ಯ ವೃತ್ತಿ, ಯಾಕೆಂದ್ರೆ ವೈದ್ಯ ವೃತ್ತಿನೇ ಇಟ್ ಡಿಮ್ಯಾಂಡ್ಸ್ ಎ ಪರ್ಸನಾಲಿಟಿ. ಎಲ್ಲರೂ ವೈದ್ಯರಾಗಕ್ಕಾಗಲ್ಲ. ವೈದ್ಯ ವೃತ್ತಿಗೆ ಒಂದು 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 ಪರ್ಸನಾಲಿಟಿ ಬೇಕಾಗುತ್ತೆ. ಇದು ಏನು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂಡ್ ಲೋ ರಿಟರ್ನ್ಸ್ ಪ್ರೊಫೆಷನ್. ಟು ಬಿ ವೆರಿ ಆನೆಸ್ಟ್. ಇಂಜಿನಿಯರಿಂಗ್ ಮುಗಿಸ್ತಾರೆ 4 ವರ್ಷಕ್ಕೆ. ನೀವು ನೋಡ್ತೀರಿ, ನಿಮ್ಮ ಕಣ್ಣೆದುರಿಗೇನೆ ನೋಡ್ತೀರಿ, ಗೊತ್ತಾಯ್ತಾ. ನಿಮ್ಮ ಜೊತೆಲಿ ಇದ್ದವರೆಲ್ಲ ಫ್ಲಾಟ್ ತಗೊಂಡಿರ್ತಾರೆ, ಕಾರ್ ತಗೊಂಡಿರ್ತಾರೆ, ಮದುವೆ ಆಗಿರ್ತಾರೆ, ಮಕ್ಕಳಾಗಿರ್ತಾರೆ. ನೀವು ಮದುವೆ ಆಗೋದು ಹೆಂಗಪ್ಪ ಅಂತ ಇನ್ನೂ ಯೋಚನೆ ಮಾಡ್ತಿರ್ತೀರಿ. ಜೀವನ ಹೆಂಗೆ ಅಂತ ಯೋಚನೆ ಮಾಡ್ತಿರ್ತೀರಿ. ಸೊ ಲಾಂಗ್ ಇನ್ವೆಸ್ಟ್ಮೆಂಟ್ ಅಂಡ್ ಲೋ ರಿಟರ್ನ್ಸ್ ಯಾವುದು? ಮೆಟೀರಿಯಲಿಸ್ಟಿಕ್ ದೃಷ್ಟಿಯಿಂದ, ಆಯ್ತಾ. ಭೌತಿಕ ಲಾಭಗಳ ದೃಷ್ಟಿಯಿಂದ ಮಾತ್ರ ನೋಡಿದಾಗ ನಿಮಗೆ ಹೌದು ಇದು ಅಷ್ಟು ಲಾಭದಾಯಕವಾದ ವೃತ್ತಿ ಅಲ್ಲ ಅಂತ ಅನಿಸುತ್ತೆ. ಆದರೆ ಈ ವೃತ್ತಿಯನ್ನು ನೀವು ಒಂದು ಇಷ್ಟಪಟ್ಟು ಮನೋವೃತ್ತಿಯಾಗಿ ಮಾಡಿಕೊಂಡ್ರೆ ಬಹುಶಃ ಪ್ರಪಂಚದಲ್ಲಿ ಇದರಷ್ಟು ಒಂದು ಅದ್ಭುತವಾದ ಆನಂದಮಯವಾದ ವೃತ್ತಿ ಇನ್ನೊಂದಿಲ್ಲ ಅಂತನ್ನುವಂಥದ್ದು ನನ್ನ ವೈಯಕ್ತಿಕವಾದ ಒಂದು ಅನಿಸಿಕೆ. ಬಹುಶಃ ಆಗಲೇ ಹೇಳಿದೆ ನಾನು. ಈಗ ಒಂದು ಸರಿ ಹಿಂತಿರುಗಿ ನೋಡಿದ್ರೆ ಇದಾಗ್ಬೋದಿತ್ತ ಅದಾಗಿದ್ರೆ ಚೆನ್ನಾಗಿತ್ತ ಅಂತ ನನ್ನ ವೃತ್ತಿಯನ್ನು ಆಯ್ಕೆ ಮಾಡೋ ಸಂದರ್ಭದಲ್ಲಿ ಅನಿಸಿತ್ತಲ್ಲ, ಈಗ ನೋಡಿದೆ ಬಹುಶಃ ನಾನು ಆಯುರ್ವೇದ ವೈದ್ಯನಾಗದೆ ಇನ್ನೇನು ಆಗಿದ್ದರೂ ಜೀವನ ಇಷ್ಟು ಚೆನ್ನಾಗಿ ಇರ್ತಿತ್ತು ಅಂತ ನನಗೆ ಅನಿಸಿಲ್ಲ. ಇದು ನನ್ನ ಬಹಳ ಪ್ರಾಮಾಣಿಕವಾದ ಅನಿಸಿಕೆ. ಐ ಆಮ್ ಹ್ಯಾಪಿ. ಹಿಂತಿರುಗಿ ಜೀವನವನ್ನು ನೋಡಿದಾಗ ನಾನು ಕ್ರಮಿಸಿದ ಹಾದಿಯ ಬಗ್ಗೆ ನನಗೆ ಬಹಳ ಒಂದು ಸಂತೃಪ್ತಿ. ಅಫ್ಕೋರ್ಸ್ ದೇರ್ ಆರ್ ಮೊಮೆಂಟ್ಸ್ ಆಫ್ ಫ್ರಸ್ಟ್ರೇಷನ್, ಹತಾಶೆಯ ಕ್ಷಣಗಳಿವೆ, ಸೋಲು, ಅವಮಾನಗಳು, ವಿರೋಧಗಳು, ಇವೆಲ್ಲ ಇದೆ, ಇಲ್ಲ ಅಂತಲ್ಲ. ಸಂತೃಪ್ತಿ ಅನ್ನುವಂಥದ್ದು ಒಂದು ಸ್ಥಾಯಿ ಭಾವ ಅಲ್ಲ. ತೃಪ್ತಿ ಆಗೋಯ್ತು ಅನ್ನುವಂಥದ್ದೆಲ್ಲ ಇರುತ್ತೆ. ಆದರೆ ಒಟ್ಟಂದದಲ್ಲಿ ನೋಡಿದ್ರೆ ಇಟ್ ಹ್ಯಾಸ್ ಬೀನ್ ಎ ವಂಡರ್ಫುಲ್ ಜರ್ನಿ ಸೋ ಫಾರ್ ಅಂಡ್ ಐ ವಿಶ್ ದಿಸ್ ಜರ್ನಿ ವಿಲ್ ಕಂಟಿನ್ಯೂ. ನನಗೆ ಇವತ್ತು ಆ ವಿಶ್ವಾಸ ಇದೆ, ಇನ್ನೂ 1 ದಶಕ 2 ದಶಕ ಇದೇ ಖುಷಿಯಲ್ಲಿ ಈ ವೃತ್ತಿಯನ್ನು ಮಾಡಬಲ್ಲೆ ಅನ್ನೋ ಒಂದು ಗೊತ್ತಿಲ್ಲ. ಬಟ್ ಆ ವಿಶ್ವಾಸ ಅಂತೂ ಇದೆ. ಅಂದರೆ 40 ವರ್ಷಗಳ ವೃತ್ತಿಯನ್ನು ಮಾಡಿ ಇನ್ನೂ ವೃತ್ತಿಯಲ್ಲಿ ನಾನು ಏನು ಹೇಳಕ್ ಹೊರಟೆ ಅಂದರೆ 40 ವರ್ಷಗಳ ವೃತ್ತಿಯನ್ನು ಮಾಡಿ ಇನ್ನೂ ವೃತ್ತಿಯಲ್ಲಿ ಆಸಕ್ತಿ, ಆನಂದ, ತೊಡಗಿಕೊಳ್ಳುವಿಕೆ ಎಲ್ಲವನ್ನ ಉಳಿಸಿಕೊಳ್ಳುವಂತ ಒಂದು ಅದ್ಭುತವಾದ ಶಕ್ತಿ ಈ ವೃತ್ತಿಯಲ್ಲಿ ಇದೆ. ಅದು ಬಹುಶಃ ಇನ್ಯಾವ ವೃತ್ತಿ, ನೀವೊಂದು 20 ವರ್ಷ IT ಫೀಲ್ಡ್ ಅಲ್ಲಿ ಕೆಲಸ ಮಾಡಿರೋ ನೋಡಿ ನೀವು, ಗೊತ್ತಾಯ್ತಾ, ಆಗಲೇ ಜೀವನದಲ್ಲಿ ಆಸಕ್ತಿ ಕಳ್ಕೊಂಡಂಗಿರ್ತಾರೆ. ಬಟ್ ದಿಸ್ ಈಸ್ ಎ ಪ್ರೊಫೆಷನ್, ಪರ್ಟಿಕ್ಯುಲರ್ಲಿ ಆಯುರ್ವೇದದ ವೃತ್ತಿ ಪ್ರೊಫೆಷನ್ ಇದೆಯಲ್ಲ,
ಅದು ಒಂದು ಒಂದು ಆನಂದದ ವೃತ್ತಿ. ಮನೋವೃತ್ತಿಯನ್ನೇ ಚೇಂಜ್ ಮಾಡುತ್ತೆ. ಅದು ನೀವು ಅದಾಗಬೇಕಷ್ಟೇ. ನೀವು ಆಯುರ್ವೇದ ವೈದ್ಯರಾಗಕ್ಕೆ ಮುಂಚೆ ನೀವು ಆಯುರ್ವೇದ ಆಗಬೇಕು. ಓಕೆ, ಅದರ ಸಿದ್ಧಾಂತಗಳು ನಿಮ್ಮ ಒಳಗಡೆ ತುಂಬ್ಕೋಬೇಕು. ಅದರಲ್ಲಿ ಹೇಳಿರೋ ದಿನಚರ್ಯ ಇರ್ಬೋದು, ಋತುಚರ್ಯ ಇರ್ಬೋದು, ಜೀವನ ಕ್ರಮ ಇರ್ಬೋದು, ಆಹಾರ ಇರ್ಬೋದು, 100% ಮಾಡಕ್ಕೆ ಯಾರಿಗೂ ಮಾಡೋಕ್ಕಾಗಲ್ಲ. ಅದ್ರಲ್ಲಿ ನಿಮ್ಮ ಮನೋವೃತ್ತಿಗೆ ಯಾವ್ಯಾವ ಸಾಧ್ಯ ಇದೆಯೋ, ನಿಮ್ಮ ಜೀವನ ಕ್ರಮಕ್ಕೆ ಯಾವ್ಯಾವ ಸಾಧ್ಯ ಇದೆಯೋ ಅದನ್ನು ರೂಢಿಸ್ಕೊಂಡು ಮೊದಲು ನೀವು ಆಯುರ್ವೇದಿಯರಾದರೆ ನೀವು ಟೀಚರ್ ಆಗ್ತೀರೋ, ಪ್ರಾಕ್ಟೀಷನರ್ ಆಗ್ತೀರೋ, ಇನ್ನೊಂದು ಮಾಡ್ತೀರೋ, ಏನು ಮಾಡಿದ್ರು ಅದನ್ನು ಎಂಜಾಯ್ ಮಾಡ್ತೀರಿ. ಯಾವಾಗ ನೀವು ಎಂಜಾಯ್ ಮಾಡ್ತೀರೋ ನಿಮ್ಮ ಆರೋಗ್ಯ, ದೇಹ ಮನಸ್ಸುಗಳ ಆರೋಗ್ಯ ಚೆನ್ನಾಗಿರುತ್ತೆ, ಕಾಯಿಲೆಗಳು ಬರಲ್ಲ. ನೀವು ಯಾವಾಗ ಚೆನ್ನಾಗಿ ಆರೋಗ್ಯವಾಗಿರ್ತೀರೋ ಯು ಶುಡ್ ಬಿ ಏಬಲ್ ಟು ಗಿವ್ ಬೆಸ್ಟ್ ಟು ಯುವರ್ ಪೇಷಂಟ್ಸ್. ವಿದ್ಯಾರ್ಥಿಗಳಾಗಿ ನಿಮ್ಮ ಮನೋವೃತ್ತಿಗೆ ಹೊಂದ್ಕೊಳ್ತಾ ನೋಡಿ. ಹೊಂದ್ಕೊಳ್ಳಿಲ್ಲ ಅಂತಂದ್ರೆ ಇಡೀ ಜೀವನ ಒದ್ದಾಡಬೇಡಿ, ಬಿಟ್ಟು ಹೋಗ್ಬಿಡಿ. ಮೊದಲನೇ ವರ್ಷದಲ್ಲೇ ಬಿಟ್ಟು ಹೋಗ್ಬಿಡಿ. ಓಕೆ, ನಿಮ್ಗೆ ಏನು ಸೂಟ್ ಆಗುತ್ತೋ. ಆದ್ರೆ ಒಂದು ಮಾತು ಜ್ಞಾಪಕ ಇರಲಿ, ಯಾವ ಪ್ರೊಫೆಷನ್ಗೆ ಹೋದ್ರೂ ಕೂಡ ಅದು ಆರಂಭದಲ್ಲಿ ಆನಂದವಾಗಿ ಕಾಣಿಸುತ್ತೆ. ಗೊತ್ತಾಯ್ತಾ? MBBS ಓದವ್ರನ್ನ ಕೇಳಿ ಎಷ್ಟು ಸಂಕಟಗಳು ಹೇಳ್ಕೊತಾರೆ ಅವರು ಅಂತ. ಇಂಜಿನಿಯರಿಂಗ್ ಓದವ್ರನ್ನ ಕೇಳಿ, ಅವರು ಎಲ್ರಿಗೂ ಸಂಕಟ, ಅವ್ರವ್ರ ಸಂಕಟಗಳು ಇರ್ತವೆ. ದೂರದಿಂದ ನೋಡಿದಾಗೆಲ್ಲ ಗ್ಲಾಸಿ ಆಗಿ ಕಾಣಿಸುತ್ತೆ. ಎಲ್ರಿಗೂ ಅವ್ರವ್ರ ಪ್ರಾಬ್ಲಮ್ಗಳು ಇರ್ತವೆ. ಸೊ ಒಂದು ಸರಿ ನೀವು ಈ ಕ್ಷೇತ್ರ ನನ್ನದು ಅಂತ ನಿರ್ಧಾರ ಮಾಡಿದ ಮೇಲೆ ಸದಾ ಕಾಲ ಕೊರಗ್ತಾ ಇರಬೇಡಿ. ವಿದ್ಯಾರ್ಥಿಗಳಿಗೆ ನಂದು ಅದೊಂದೇ ಕಿವಿ ಮಾತು. ಯಾಕಂದ್ರೆ ಅಧ್ಯಾಪಕನಾಗಿ ನಾ ಈ ನೋವನ್ನು ಬಹಳ ಅನುಭವಿಸಿದ್ದೀನಿ. ವಿದ್ಯಾರ್ಥಿಗಳಲ್ಲಿ ನೋಡುವಾಗ ಮೋಟಿವೇಶನ್ನೇ ಇರಲ್ಲ. ನಾವೇನು ಗೋಡೆಗೆ ಪಾಠ ಮಾಡ್ತಾ ಇದ್ದೀವ, ಬೆಂಚಿಗೆ ಪಾಠ ಮಾಡ್ತಾ ಇದ್ದೀವ ಅಂತ ಅನ್ಸುತ್ತೆ. ಮೋಟಿವೇಶನ್ ಇರೋಲ್ಲ, ಒಂದು ಪ್ರಶ್ನೆಗಳು ಕೇಳಲ್ಲ, ಇಂಟ್ರಾಕ್ಷನ್ಗಳಿರಲ್ಲ. ಅಯ್ಯೋ ಎಲ್ಲೋ ಕಳೆದೋದವ್ರಂಗೆ ಇರ್ತಾರೆ. ದಯವಿಟ್ಟು ಬಿ ಹ್ಯಾಪಿ. ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ. ಪುರಂದರದಾಸರು ಹೇಳ್ತಾರಲ್ಲ, ಅಲ್ಲಿದೆ ನಮ್ಮ ಮನೆ, ಇಲ್ಲಿಗೆ ಬಂದೆ ಸುಮ್ಮನೆ ಅನ್ನಂಗಿರಬೇಡಿ. ಅದು ನಿಮಗೂ ಒಳ್ಳೇದಲ್ಲ. ನಾಳೆ ಡಾಕ್ಟರ್ ಆದಾಗ ನೀವು ಸಮಾಜಕ್ಕೂ ಏನು ಕೊಡಕ್ಕಾಗಲ್ಲ. ಎಂಜಾಯ್. ನೀವು ಯು ಹ್ಯಾವ್ ಗಾಟ್ ವಾಟ್ ಯು ಡಿಸರ್ವ್. ಗೊತ್ತಾಯ್ತಾ? ಪ್ರಪಂಚದಲ್ಲಿ ಒಳ್ಳೆಯದು ಕೆಟ್ಟದ್ದು, ದೊಡ್ಡ ವೃತ್ತಿ ಸಣ್ಣ ವೃತ್ತಿ ಅಂತ ಯಾವುದೂ ಇಲ್ಲ. ಇಫ್ ಯು ಆರ್ ಎ ಕಾಬ್ಲರ್, ಟ್ರೈ ಟು ಬಿ ದಿ ಬೆಸ್ಟ್ ಕಾಬ್ಲರ್ ಇನ್ ದಿ ಸಿಟಿ. ಇಫ್ ಯು ಆರ್ ಆಯುರ್ವೇದಿಕ್ ಡಾಕ್ಟರ್, ಟ್ರೈ ಟು ಬಿ ದಿ ಬೆಸ್ಟ್ ಆಯುರ್ವೇದಿಕ್ ಡಾಕ್ಟರ್ ಇನ್ ದಿ ಸಿಟಿ. ಸೊ ಎಲ್ಲ ವೃತ್ತಿಗಳಿಗೂ ಅದರದೇ ಆದ ಗೌರವ ಇದೆ. ನಿಮ್ಮ ವೃತ್ತಿಯನ್ನು ಗೌರವದಿಂದ ನೀವು ಗೌರವಿಸಿ. ಎಲ್ಲ ವೈದ್ಯ ಪದ್ಧತಿಗಳನ್ನು ಗೌರವಿಸಿ. ಎಲ್ಲಕ್ಕೂ ಅದರದೇ ಆದ ಸ್ಥಾನಮಾನಗಳು. ಗೊತ್ತಾಯ್ತಾ? ಸಮಾಜಕ್ಕೆ ಒಂದು ಯುಟಿಲಿಟಿ ಇದೆ. ಓಕೆ, ಆಯುರ್ವೇದವನ್ನು ಪ್ರೀತಿಸೋದು ಅಂದರೆ ಇನ್ನೊಂದು ವೈದ್ಯ ಪದ್ಧತಿಯನ್ನು ದ್ವೇಷಿಸೋದು ಅಂತ ಖಂಡಿತ ಅಲ್ಲ. ಭಾವಿಸಬೇಡಿ. ಎಲ್ಲ ವೈದ್ಯ ಪದ್ಧತಿಗಳನ್ನು ಗೌರವಿಸಿ. ನೀವು ಯಾವಾಗ ಗೌರವಿಸ್ತೀವಿ ಆವಾಗ ಅವರು ನಮ್ಮನ್ನು ಗೌರವಿಸ್ತಾರೆ. ಓಕೆ, ಪ್ರೀತಿ ಎಲ್ಲದರಲ್ಲೂ ಪ್ರೀತಿ. ವೃತ್ತಿಯಲ್ಲಿ ಪ್ರೀತಿ ಇದೆ, ವೃತ್ತಿಯೂ ನಿಮ್ಮನ್ನು ಪ್ರೀತಿಸುತ್ತೆ. ಮತ್ತೆ ಮಿಕ್ಕದ್ದು ತಾನಾಗಿ ಆಗುತ್ತೆ. ಓಕೆ, ಐ ಹ್ಯಾವ್ ನಾಟ್ ಸೀನ್ ಆಯುರ್ವೇದಿಕ್ ಡಾಕ್ಟರ್ ಸ್ಟಾರ್ವಿಂಗ್ ಫಾರ್ ಊಟಕ್ಕೆ, ಬಟ್ಟೆಗೆ, ಜೀವನ ನಡೆಸೋಕ್ಕೆ ಕೊರತೆ ಆಗಿರೋದನ್ನ ನಾನು ನೋಡಿಲ್ಲ. ಇದ್ರ ಮೇಲೆ ಏನು ಸಿಗುತ್ತೋ ಎಂಜಾಯ್ ಮಾಡಿ, ಸಂತೋಷವಾಗಿ ಅನುಭವಿಸಿ, ಕೊರಗಬೇಡಿ. ಓಕೆ, ನಾವು ಯಾರು ಸಂತರಲ್ಲ. ನಾವೆಲ್ಲ ಎಲ್ಲ 4 ಪುರುಷಾರ್ಥಗಳನ್ನು ಬಯಸುವಂಥವ್ರು. ಹೇಳ್ಬೇಕಂದ್ರೆ ಒಂದು 3-4 ಸಾಧಕರನ್ನ ಒಂದೇ ಸಂದರ್ಶನದಲ್ಲಿ ಭೇಟಿ ಮಾಡಿದ್ರೆ ಬರುತ್ತೆ. ಯಾಕಂದ್ರೆ ನಿಮ್ಮ ಇಂಟರ್ಪ್ರಿಟೇಷನ್, ನಿಮ್ಮ ಅಪ್ರೋಚ್, ನಿಮ್ಮ ಪರ್ಸ್ಪೆಕ್ಟಿವ್ ಶೇರಿಂಗ್ ಇತ್ತಲ್ಲ, ಒಬ್ಬ ವೈದ್ಯನಾಗಿ, ಒಬ್ಬ ಸಾಹಿತ್ಯಿಕ ದೃಷ್ಟಿಯಿಂದ, ಒಬ್ಬ ಸೂಕ್ಷ್ಮ ಸಂವೇದನಾಶೀಲ ವ್ಯಕ್ತಿಯಾಗಿ ಎಲ್ಲ ರೀತಿಯಿಂದಲೂ ಪ್ರತಿ ಪ್ರಶ್ನೆಗೂ ಒಂದು ಅರ್ಥದಲ್ಲಿ ಒಬ್ಬ ಜರ್ನಲಿಸಂ ಕ್ಷೇತ್ರದಿಂದ ನಾನೇನೋ ಪ್ರಶ್ನೆ ಕೇಳಿದಾಗ ಅದಕ್ಕೆ ಲೀಡಿಂಗ್ ಕ್ವಶನ್ ಏನ್ ಕೇಳ್ಬೋದು, ಏನ್ ಭಾವಿಸ್ಬೋದು ಅನ್ನೋದನ್ನು ನೀವೇ ಕೇಳ್ಕೊಂಡು ಉತ್ತರ ಕೊಟ್ಟಿದ್ದು ನಿಜಕ್ಕೂ ಬಹಳಷ್ಟು ವಿಷಯಗಳು ವಿದ್ಯಾರ್ಥಿಗಳಿಗಾಗಿರ್ಬೋದು, ಸಾಮಾನ್ಯ ಜನರಿಗೂ ಇದನ್ನ ಈ ಸಂದರ್ಶನ ನೋಡಿದಾಗ ಅವರಿಗೂ ದಕ್ಕಿಸಿಕೊಳ್ಳುವಂತ ಅನೇಕ ವಿಷಯಗಳಿದ್ದಾವೆ. ಸಂದ ವೈದ್ಯಾಸ್ ಪರವಾಗಿ ಅತ್ಯಂತ ಆತ್ಮೀಯವಾದ ಕೃತಜ್ಞತಾ ಪೂರ್ವಕವಾದ ಧನ್ಯವಾದಗಳು ಸರ್. ಕೊನೆಯದಾಗಿ ಈ ಸಂದರ್ಶನ ಹೇಗೆ ಅನಿಸ್ತು? ಇನ್ನೂ ಬಹಳಷ್ಟು ಸಂದರ್ಶನಗಳನ್ನ ನಿಮ್ಮ ಜೊತೆ ಮಾಡುವಂತಹ, ನಿಮ್ಮ ಪರ್ಸ್ಪೆಕ್ಟಿವ್ಸ್ ನ ಕೇಳುವಂತಹ ಆಸೆ ಇದೆ. ಅದಕ್ಕೂ ಸಹ ಅವಕಾಶ ಕೊಡಬೇಕು. ಖಂಡಿತವಾಗಿ ಮಾಡೋಣ. ನಾನು ಒಬ್ಬ ಅಧ್ಯಾಪಕ ಕೂಡ. ವೈದ್ಯ ವೃತ್ತಿಯನ್ನು ಹೇಗೆ ಎಂಜಾಯ್ ಮಾಡಿದ್ದೀನೋ ಹಾಗೆ ಟೀಚಿಂಗ್ ಪ್ರೊಫೆಷನ್ ತುಂಬ ಎಂಜಾಯ್. ಇನ್ಫ್ಯಾಕ್ಟ್ ನಾನು ಆರಿಸ್ಕೊಂಡು ವೃತ್ತಿ ಅದು. ನಾನು
ಯಶಸ್ಸಿನ ಮೆಟ್ಟಿಲುಗಳನ್ನು ಏರಿ ಅದನ್ನೇ ಇನ್ನಷ್ಟು ಮಾಡಬಹುದಾಗಿದ್ದ ಸಂದರ್ಭದಲ್ಲಿ ಅದನ್ನು ಬೇಡ, ಆ, ಆ, ಅಂದ್ರೆ ಭೌತಿಕವಾದ ಮೆಟೀರಿಯಲಿಸ್ಟಿಕ್ ಲಾಭದ ದೃಷ್ಟಿ ಇಲ್ಲದೆ, ಇಲ್ಲ ನಾನು ಈ ಫೀಲ್ಡ್ಗೆ ಏನೋ ಕೊಡಬೇಕು ಅಂತ ಬುದ್ಧಿಪೂರ್ವಕವಾಗಿ ಪ್ರಜ್ಞಾಪೂರ್ವಕವಾಗಿ ಟೀಚಿಂಗ್ ಜಾಬನ್ನು ಆರಿಸ್ಕೊಂಡೆ. ಈಗ ರಿಟೈರ್ ಆದಮೇಲೆ ನನಗೂ ಒಂಥರ ಖಾಲಿ ಅಂತ ಅನ್ಸುತ್ತೆ. ಅಂದ್ರೆ ಪೇಷಂಟ್ಗಳು ನೋಡುವಂಥದ್ದು ಅದು ಒಂದು ಆ್ಯಂಗಲ್ ಆಯಿತು. ನಾನು ಬೇರೆ ಯಾವುದು ಕಾಲೇಜುಗಳಿಗೆ ಉದ್ದೇಶಪೂರ್ವಕವಾಗಿ ಸೇರಲಿಲ್ಲ ನಾನು, ಬೇರೆ ಬೇರೆ ಕಾರಣಗಳಿಗೆ. ಸೊ ಹಾಗಾಗಿ ಎಲ್ಲೋ ನಂದು ಒಂದಷ್ಟು ಒಳನೋಟಗಳು, ಇನ್ಸೈಟ್ಸು, ನನ್ನ ಇಂಟ್ರಾಸ್ಪೆಕ್ಷನ್ಸು, ಅದರ ಲಾಭ ಮತ್ತೆ ಬೇರೆ ಒಂದು ಹೊಸ ತಲೆಮಾರಿಗೆ ಆಗುತ್ತೆ, ನನಗೇನೋ ನಷ್ಟ ಇಲ್ಲ, ಹಂಚ್ಕೊಳ್ಳೋದ್ರಿಂದ ಖುಷಿ ನನಗೂ ಸಹ. ಹೊಸ ಜನ್ರೇಷನ್ ಜೊತೆ ಒಂದು ಕನೆಕ್ಟ್ ಅಂತೀವಲ್ಲ, ಎಕ್ಸಾಕ್ಟ್ಲಿ, ಆ ಕನೆಕ್ಟ್ ಆಗುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಯಾವಾಗ ಕನೆಕ್ಟ್ ಆಗ್ತೀನಿ ನಾನು ಹೊಸ ಜನ್ರೇಷನ್ ಜೊತೆ, ನಾನು ರಿಲೆವೆಂಟ್ ಆಗಿರ್ತೀನಿ. ಡಿಸ್ಕನೆಕ್ಟ್ ಆಗೋದು ಐ ಬಿಕಮ್ ಇರ್ರಿಲೆವೆಂಟ್. ಸೊ ಆ ಕನೆಕ್ಟಿವಿಟಿಗೆ ನನಗೆ ಇದೊಂದು ಒಳ್ಳೆಯ ಅವಕಾಶ. ಬಹಳ ಖುಷಿ ಆಗ್ತಿದೆ. ನಾನು 5-6 ಜನ ಬಂದು 1 ಗಂಟೆ ಕಾಲ, ನನಗಿದೇನು ಸಂದರ್ಶನ ಅಂತ ಅನ್ಸಿಲ್ಲ, ನನ್ನ ಹೊಸ ತಲೆಮಾರಿನ ವಿದ್ಯಾರ್ಥಿಗಳ ಜೊತೆ ಮಾತಾಡ್ತಾ ಇದ್ದೀನಿ ಅಂತ ಅನ್ಸುತ್ತೆ. ತುಂಬಾ ಸಿದ್ಧತೆಗಳು ಏನೋ ನಾನು ಏನು ಮಾಡ್ಕೊಳ್ಳಿಲ್ಲ. ಅದೊಂದು 5-6 ಪ್ರಶ್ನೆಗಳು ಕೇಳ್ಬೋದು ಅಂತ ಒಂದು 5-10 ನಿಮಿಷ ಯೋಚನೆ ಮಾಡಿದ್ರೆ ಮಾಡಿದ್ ಬಿಟ್ರೆ ನಾನೇನು ಸಿದ್ಧತೆಗಳನ್ನು ಏನು ಅನ್ಸುತ್ತೋ ಆ ಕ್ಷಣದಲ್ಲಿ ಅದನ್ನ ಹೇಳಿದ್ದೀನಿ. ಒಂದ್ಸರಿ ಒಂದು ಹಂತದಲ್ಲಿ ವೈಯಕ್ತಿಕ ವಿಷಯಗಳನ್ನ ಹೇಳಿ ಸ್ವಲ್ಪ ಜಾಸ್ತಿ ಆಯ್ತಾ ಅಂತ ಅನ್ಸುತ್ತು. ಆದ್ರೆ ಇರ್ಲಿ, ಅದು ಎಲ್ಲೋ ಒಂದು ಮೆಸೇಜ್ ಕ್ಯಾರಿ ಆಗುತ್ತದು, ಇರ್ಲಿ, ತೊಂದರೆ ಇಲ್ಲ. ಒಂದ್ ಸ್ವಲ್ಪ ಜಾಸ್ತಿ ಅನ್ಸಿದ್ರು ಪರವಾಗಿಲ್ಲ ಅಂತ ಸುಮ್ಮನೆ ಹಾಗೆ ಅದನ್ನ ಲಿಮಿಟ್ ಮಾಡಕ್ಕೆ ಹೋಗ್ಲಿಲ್ಲ. ಅಂದ್ರೆ ಗೊತ್ತಾಗ್ತದೆ ಒಂದು ಕ್ರಮಿಸಬೇಕಾದ ದಾರಿ ಯಾವುದು ಅಂತ ಒಂದು ಗೊತ್ತಾಗ್ತದೆ ಅನ್ನೋ ಕಾರಣಕ್ಕೆ ಬಹಳ ಸಂತೋಷ. ನಿಮಗೆ ಬಿಡುವಿದ್ದಾಗ ನನ್ನ ಬಿಡುವನ್ನು ನೋಡಿಕೊಂಡು ಬನ್ನಿ. ಅಂದರೆ ಹೆಚ್ಚು ಫೋಕಸ್ಡ್ ಆದ, ಅಂದರೆ ಒಂದು ವೈದ್ಯನಿಗೆ ವೈದ್ಯ ರೋಗಿ ಸಂಬಂಧಗಳು ಹೇಗಿರಬೇಕು, ಕಮ್ಯುನಿಕೇಷನ್ ಸ್ಕಿಲ್ಸ್, ವಾಟ್ ಆರ್ ಡಿಫ್ರೆಂಟ್ ಕಮ್ಯುನಿಕೇಷನ್ ಸ್ಕಿಲ್ಸು, ಈ ಥರದ ಒಂದು ಸ್ಪೆಸಿಫಿಕ್ ಏರಿಯಾಗಳಂತ ಹೇಳ್ತೀವಲ್ಲ, ಆ ಏರಿಯಾಗಳಿಗೆ ಫೋಕಸ್ ಮಾಡಿದ ಹಾಗೆ ನನ್ನ ಒಂದಿಷ್ಟು ವರ್ಷದ ಜರ್ನಿ ಮೂಲಕ ನಾನು ಏನು ಒಂದಷ್ಟು ಒಳನೋಟಗಳನ್ನು ಗ್ರಹಿಸ್ಕೊಂಡಿದ್ದೀನೋ ಅದರ ವಿಷಯಗಳ ನಿಮ್ಮ ಜೊತೆ ಖಂಡಿತವಾಗ್ಲೂ ಹಂಚ್ಕೊಳ್ಬಲ್ಲ. ಅದೊಂದೇ ಅಲ್ಲ, ಒಬ್ಬ ಹೊಸ ವೈದ್ಯ ಹೌಸ್ ಸರ್ಜನ್ಸಿನಲ್ಲಿದ್ದೀನಿ, ವೃತ್ತಿಯನ್ನು ಹ್ಯಾಕ್ ಶುರು ಮಾಡಬೇಕು, ಈ ಥರದ್ದು ಬೇರೆ ಬೇರೆ ವಿಷಯಗಳನ್ನ, ಅಗತ್ಯವಾಗಿರೋ ವಿಷಯಗಳು ಯಾವುದು ಇದು ಮಾತುಕತೆಗಳು ಅಲ್ಟಿಮೇಟ್ಲಿ ಸುಮ್ಮನೆ ಏನೋ ಒಂದು ಪ್ರಶಂಸೆಗೋಸ್ಕರನೋ ಅಥವಾ ಒಂದು ಸಾಹಿತ್ಯದ ಇದಕ್ಕೆ ಅಲ್ಲ. ಇದು ಅಲ್ಟಿಮೇಟ್ಲಿ ಇದರ ಲಾಭ ಆಗಬೇಕು ಯಂಗರ್ ಜನ್ರೇಷನ್ಗೆ. ಬಹಳ ಖುಷಿಯಿಂದ ನಾನು ಅದರಲ್ಲಿ ಪಾಲ್ಗೊಳ್ತೀನಿ. ಯಾವಾಗ ಬೇಕಾದರೂ ಬನ್ನಿ, ಒಳ್ಳೆಯದಾಗಲಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ವಂದನೆಗಳು, ಕೃತಜ್ಞತೆಗಳು. ಇಷ್ಟು ವರ್ಷ ನಾನು ಏನು ವೃತ್ತಿ ಕ್ರಮಿಸಿದ ಹಾದಿನ ನೀವು ಗಮನಿಸಿ, ಈ ಹೊಸ ಜನ್ರೇಷನ್ ಗಮನಿಸಿ ಹುಡುಕೊಂಡು ಮನೆಯವರೆಗೂ ಬಂದು ಸಂದರ್ಶನ ಮಾಡಿದ್ದಕ್ಕೆ ನಿಮ್ಮೆಲ್ಲರಿಗೂ ವಂದನೆಗಳು. ಥ್ಯಾಂಕ್ ಯು. ಸೊ ಒಂದು ವಿಷಯ ಹೇಳಲೇಬೇಕು ಸರ್, ಅಂದರೆ ನಿವೃತ್ತಿ ಆದಮೇಲೆ ಎಲ್ಲರೂ ಆ ಬದುಕನ್ನು ಹೇಗೆ ನೋಡಬೇಕು, ಏನು ಮಾಡಬೇಕು ಅನ್ನೋ ಪ್ಲಾನ್ಸ್ ಇರುತ್ತೆ. ಆದರೆ ನೀವು ಇವತ್ತಿಗೂ ವ್ಯಕ್ತಪಡಿಸೋ ರೀತಿ ನೋಡಿದಾಗ ನಿಮಗೆ ಕುತೂಹಲ ಆಗಿರ್ಬೋದು, ವಿಷಯದಲ್ಲಿ ತಲ್ಲೀನರಾಗ್ಬೋದು, ಅಥವಾ ನಾನು ಹೊಸ ಜನ್ರೇಷನ್ ಜೊತೆ ಕನೆಕ್ಟ್ ಆಗಬೇಕು, ಅಪ್ಡೇಟ್ ಆಗಬೇಕು ಅನ್ನೋ ಉತ್ಸುಕತೆ ಇದೆಯಲ್ಲ, ಅದಕ್ಕೆ ನಿಜವಾಗ್ಲೂ ಮತ್ತೊಮ್ಮೆ ನಿಸಂದ ವೈದ್ಯಾಸ್ ತಂಡದ ಪರವಾಗಿ ಮತ್ತೊಮ್ಮೆ ಆತ್ಮೀಯವಾದ